ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಒಮ್ಮನಸ್ಸಿನಿಂದ ಒಂದಾಗಿ ಸಹೃದಯದಿಂದ ವಿಶ್ವಾಸದಿಂದ ಪ್ರತಿಯೊಂದು ಶಬ್ದಗಳನ್ನು ನಮ್ಮ ಕಿವಿಯಲ್ಲಿ ಕೇಳುತ್ತಾ ನಮ್ಮ ಬಾಯಿಗಳನ್ನು ತೆರೆದು ಸ್ತುತಿ ಬಲಿಯಾಗಿ ಧೂಪಾರ್ಚನೆಯಾಗಿ ನಾವು ಪ್ರಾರ್ಥಿಸೋಣ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ನಿಮ್ಮ ಕಣ್ಣುಗಳು ಗಟ್ಟಿಯಾಗಿ ಮುಚ್ಚಲ್ಪಡಲಿ, ನಿಮ್ಮ ಹೃದಯವು ತೆರೆಯಲ್ಪಡಲಿ. ದೇವರ ಪ್ರಸನ್ನತೆಯಿಂದ ತುಂಬಿಕೊಳ್ಳುವಂತಹ ಗಳಿಗೆಗಳು, ಯಾವ ಚಿಂತೆ ಆಲೋಚನೆಗಳಿಲ್ಲದೆ ಏಕಾಗ್ರತ ಚಿತ್ತರಾಗಿ ನಾವು ಸ್ತುತಿಸುವ. ನಾನು ಮತ್ತು ನನ್ನ ಯೇಸು, ನಾನು ಮತ್ತು ನನ್ನ ದೇವರು ಮಾತ್ರ ಎಂಬ ಅನುಭವದಲ್ಲಿ ಎಲ್ಲವನ್ನ ಮರೆತು ಏಕಾಗ್ರತೆಯಿಂದ ವಿಶ್ವಾಸದಿಂದ ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ವಂದನೆ, ಅಪ್ಪ ತಂದೆಯೇ ಆರಾಧನೆ, ಅಪ್ಪ ತಂದೆಯೇ ಮಹಿಮೆ, ಅಪ್ಪ ತಂದೆಯೇ ಕೃತಜ್ಞತೆ, ಅಪ್ಪ ತಂದೆಯೇ ಕೃತಜ್ಞತೆ, ಅಪ್ಪ ತಂದೆಯೇ ಕೃತಜ್ಞತೆ, ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ಆರಾಧನೆ, ಅಪ್ಪ ತಂದೆಯೇ ಆರಾಧನೆ, ಅಪ್ಪ ತಂದೆಯೇ ಮಹಿಮೆ, ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ವಂದನೆ, ಪವಿತ್ರಾತ್ಮರೇ ಆರಾಧನೆ, ಪವಿತ್ರಾತ್ಮರೇ ಮಹಿಮೆ, ಪವಿತ್ರಾತ್ಮರೇ ಬನ್ನಿರಿ. ನಿಮ್ಮ ಭಕ್ತರ ಹೃದಯಗಳನ್ನು ತುಂಬಿರಿ. ನಿಮ್ಮ ಪ್ರೇಮಾಗ್ನಿಯನ್ನು ನನ್ನಲ್ಲಿ ಪ್ರಜ್ವಲಗೊಳಿಸಿರಿ. ನಿಮ್ಮ ಶ್ವಾಸವನ್ನು ಊದಿರಿ. ನವಜೀವನವು ಉತ್ಪನ್ನವಾಗುವುದು. ಭೂಮಿಯು ಹೊಸದಾಗುವುದು. ಓ ಪವಿತ್ರ ಆತ್ಮರೇ ನನ್ನಲ್ಲಿ ಬನ್ನಿರಿ. ಓ ಪವಿತ್ರ ಆತ್ಮರೇ ನಮ್ಮಲ್ಲಿ ಬನ್ನಿರಿ. ಪವಿತ್ರ ಆತ್ಮರೇ ನಮ್ಮಲ್ಲಿ ಬನ್ನಿರಿ. ಪ್ರಾರ್ಥನಾ ಹೋರಾಟಗಳನ್ನು ನನ್ನಿಂದ ತೆಗೆಯಿರಿ. ಪ್ರಾರ್ಥನಾ ಗೊಂದಲಗಳನ್ನು ನನ್ನಿಂದ ತೆಗೆಯಿರಿ. ಪ್ರಾರ್ಥಿಸಲು ನನಗೆ ಶಕ್ತಿ ನೀಡಿರಿ. ಓ ಪವಿತ್ರ ಆತ್ಮರೇ ಪ್ರಾರ್ಥಿಸಲು ನನಗೆ ಶಕ್ತಿ ನೀಡಿರಿ. ದೇವರಲ್ಲಿ ನನಗೆ ಐಕ್ಯತೆಯನ್ನು ಕೊಡಿರಿ. ದೇವರಲ್ಲಿ ನನಗೆ ಸತ್ಸಂಬಂಧವನ್ನು ಕೊಡಿರಿ. ನನ್ನ ಮಾನಸಿಕ ಒತ್ತಡಗಳನ್ನು ನೀಗಿಸಿರಿ. ನನ್ನ ದೈಹಿಕ ಹೋರಾಟಗಳನ್ನು ನಾಶ ಮಾಡಿರಿ.
ನನ್ನ ದೈಹಿಕ ಹೋರಾಟವನ್ನು ನಾಶ ಮಾಡಿರಿ. ನನ್ನ ಪ್ರಾಪಂಚಿಕ ಚಿಂತನೆಗಳನ್ನು ತೆಗೆಯಿರಿ. ನನ್ನ ಪ್ರಾಪಂಚಿಕ ಚಿಂತನೆಗಳನ್ನು ತೆಗೆಯಿರಿ. ನನ್ನ ಆರ್ಥಿಕ ಪರಿಸ್ಥಿತಿಗಳನ್ನು ಬದಲಾಯಿಸಿರಿ. ನನ್ನ ಆರ್ಥಿಕ ಪರಿಸ್ಥಿತಿಗಳನ್ನು ಬದಲಾಯಿಸಿರಿ. ನನ್ನ ವೈಯಕ್ತಿಕ ಜೀವಿತದಲ್ಲಿ ಬದಲಾವಣೆಯನ್ನು ಕೊಡಿರಿ. ನನ್ನ ವೈಯಕ್ತಿಕ ಜೀವಿತದಲ್ಲಿ ಬದಲಾವಣೆಯನ್ನು ಕೊಡಿರಿ. ನನ್ನ ಪ್ರಾರ್ಥನಾ ಜೀವಿತವನ್ನು ದೃಢಪಡಿಸಿರಿ. ನನ್ನ ಪ್ರಾರ್ಥನಾ ಜೀವಿತವನ್ನು ದೃಢಪಡಿಸಿ. ನನ್ನಲ್ಲಿರುವ ಪ್ರಾರ್ಥನಾ ಹೋರಾಟಗಳನ್ನು ನಾಶ ಮಾಡಿರಿ. ನನ್ನಲ್ಲಿರುವ ಪ್ರಾರ್ಥನಾ ಹೋರಾಟಗಳನ್ನು ನಾಶ ಓ ಮಾಡಿ. ಪವಿತ್ರ ಆತ್ಮರೇ, ನನ್ನಲ್ಲಿರುವ ಪ್ರಾರ್ಥನಾ ಹೋರಾಟಗಳನ್ನು ನಾಶ ಮಾಡಿರಿ. ನನ್ನಲ್ಲಿರುವ ಪ್ರಾರ್ಥನಾ ಹೋರಾಟಗಳನ್ನು ನಾಶ ಓ ಪವಿತ್ರ ಆತ್ಮರೇ, ಆಧ್ಯಾತ್ಮಿಕತೆಯಲ್ಲಿ ನನ್ನನ್ನು ಸ್ಥಿರಪಡಿಸಿರಿ. ಓ ಪವಿತ್ರ ಆತ್ಮರೇ, ಓ ಪವಿತ್ರ ಆತ್ಮರೇ, ನನ್ನ ಆಧ್ಯಾತ್ಮಿಕ ಹೋರಾಟಗಳನ್ನ ನಾಶ ಮಾಡಿರಿ. ಓ ಪವಿತ್ರ ಓ ಪವಿತ್ರ ಆತ್ಮರೇ, ನಿಮ್ಮ ಅಗ್ನಿಯಿಂದ ನನ್ನನ್ನು ಶುದ್ಧೀಕರಿಸಿರಿ. ಓ ಪವಿತ್ರ ಆತ್ಮರೇ, ನಿಮ್ಮ ಅಗ್ನಿಯಿಂದ ನನ್ನನ್ನು ಶುದ್ಧೀಕರಿಸಿರಿ. ಅಪ್ಪ ತಂದೆ, ನಿಮಗೆ ಸ್ತೋತ್ರ, ಆರಾಧನೆ, ಮಹಿಮೆ ರಾಜ. ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಮುಂದೆ ಕುಳಿತು ನಾನು ಪ್ರಾರ್ಥಿಸುತ್ತಾ ಇದ್ದೇನೆ ರಾಜ. ತನ್ನ ಮನದೊಂದಿಗೆ ಪ್ರಾರ್ಥಿಸುತ್ತಾ ಇದ್ದೇನೆ ರಾಜ. ದಾಹದಿಂದ ಪ್ರಾರ್ಥಿಸುತ್ತಾ ಇದ್ದೇನೆ ರಾಜ. ನಿಮ್ಮನ್ನೇ ನೋಡುತ್ತಾ ಪ್ರಾರ್ಥಿಸುತ್ತಾ ಇದ್ದೇನೆ ರಾಜ. ಈ ಲೋಕವನ್ನು ಮರೆತು ಪ್ರಾರ್ಥಿಸುತ್ತಾ ಇದ್ದೇನೆ ರಾಜ. ಅದಕ್ಕಾಗಿ ನೀವು ನನಗೆ ಕೊಟ್ಟ ಕೃಪೆಗಾಗಿ ಸ್ತೋತ್ರ ರಾಜ. ಸ್ವರ್ಗೀಯ ಯಾತ್ರೆಯ ಅಂಗಾಂಗಗಳೊಡನೆ ಸೇರಿ ಸ್ವಾಮಿ ನಾನು ಪ್ರಾರ್ಥಿಸುತ್ತಾ ಇದ್ದೇನೆ ರಾಜ. ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥಿಯಾದ ನನ್ನ ಪರಿಶುದ್ಧ ಪೂಜ್ಯ ತಾಯಿ ಮಾತೆ ಮೇಲಿನ ಮಧ್ಯಸ್ಥಿಕೆಯಲ್ಲಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಈ ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥ ತಂಡವನ್ನ ನಿಮಗೆ ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಯೇಸುವೇ, ಕರುಣಿಸಿರಿ ಸ್ವಾಮಿ. ಇಂದು ನಾವು ನೋಡುವುದಾದರೆ ಸ್ವಾಮಿ, ಲೋಕದಲ್ಲಿ ಸಕಲರಲ್ಲಿ ನಾವು ನೋಡುತ್ತೇವೆ ರಾಜ ಪ್ರಾರ್ಥನಾ ಹೋರಾಟ ಸ್ವಾಮಿ. ಪ್ರಾರ್ಥನೆ ಮಾಡಬೇಕೆಂಬ ದಾಹವಿದೆ, ಆದರೆ ಪ್ರಾರ್ಥಿಸಲಾಗುವುದಿಲ್ಲ. ನಿಮ್ಮ ಮುಂದೆ ಕುಳಿತುಕೊಳ್ಳಬೇಕೆಂಬ ಆಸೆ ಇದೆ, ಆದರೆ ಕುಳಿತುಕೊಳ್ಳಲಾಗುತ್ತಿಲ್ಲ. ನಿಮ್ಮನ್ನು ಹೊಗಳಬೇಕು, ಗುಣಗಾನ ಮಾಡಬೇಕೆಂಬ ಆಸೆ ಇದೆ, ಸಾಧ್ಯವಾಗುತ್ತಾ ಇಲ್ಲ. ಗಂಡನ ಹೋರಾಟದ ನಿಮಿತ್ತವಾಗಿ ಸಾಧ್ಯವಾಗುತ್ತಿಲ್ಲ. ಇನ್ನೊಂದೆಡೆ ಹೆಂಡತಿಯ ಹೋರಾಟದಿಂದ ಸಾಧ್ಯವಾಗುತ್ತಿಲ್ಲ. ಇನ್ನೊಂದೆಡೆ ಮಕ್ಕಳ ಹೋರಾಟದಿಂದ ಸಾಧ್ಯವಾಗುತ್ತಿಲ್ಲ. ಇನ್ನೊಂದೆಡೆ ಅನಾರೋಗ್ಯದ ಹೋರಾಟದಿಂದ ಸಾಧ್ಯವಾಗುತ್ತಾ ಇಲ್ಲ. ಇನ್ನೊಂದೆಡೆ ಆರ್ಥಿಕ ಪರಿಸ್ಥಿತಿಯ ನಿಮಿತ್ತವಾಗಿ ಸಾಧ್ಯವಾಗುತ್ತಾ ಇಲ್ಲ. ಇನ್ನೊಂದೆಡೆ ಅವಮಾನ, ನೋವು, ಭಾರ, ವೇದನೆಗಳ ನಿಮಿತ್ತವಾಗಿ ಸಾಧ್ಯವಾಗುತ್ತಿಲ್ಲ. ಇನ್ನೊಂದೆಡೆ ಪ್ರಾಪಂಚಿಕವಾದ ಪ್ರಚೋದನೆಗಳಿಂದ ಸಾಧ್ಯವಾಗುತ್ತಿಲ್ಲ. ಇನ್ನೊಂದೆಡೆ ವಿಶ್ವಾಸಿಗಳ ನಿಮಿತ್ತವಾಗಿಯೂ ಸಹ ಅವರಿಂದಿರುವ ಹೋರಾಟದ ನಿಮಿತ್ತವಾಗಿಯೂ ಪ್ರಾರ್ಥಿಸಲು ಸಾಧ್ಯವಾಗುತ್ತಿಲ್ಲ. ಪ್ರಾರ್ಥನಾ ಹೋರಾಟ ಅಪ್ಪ ತಂದೆಯೇ, ಪ್ರಾರ್ಥನಾ ಹೋರಾಟ ನಮ್ಮನ್ನು ನಿಮ್ಮತ್ತ ಸೆಳೆಯಿರಿ. ನಾವು ಪೂರ್ಣ ಮನಸ್ಸಿನಿಂದ ಪ್ರಾರ್ಥಿಸುವ ಮನಸ್ಸನ್ನು ಕೊಡಿರಿ. ಮನುಷ್ಯ ಸ್ವಭಾವದಲ್ಲಿಯೇ ಜೀವಿಸುತ್ತಾ ಇದ್ದೇವೆ. ಪ್ರಾರ್ಥನಾ ಜೀವಿತಕ್ಕೆ ಹಲವಾರು ಕೊರತೆಗಳನ್ನು ಹೇಳುತ್ತೇವೆ. ಜನರ ಮುಂದೆ ನಾಚಿಕೆ ಪಟ್ಟುಕೊಳ್ಳುತ್ತೇವೆ. ನೀವು ಹೇಳುತ್ತೀರಿ ಸ್ವಾಮಿ. ಹೌದು ಸ್ವಾಮಿ, ನಿಮ್ಮನ್ನು ನೋಡಿ ನಾಚಿಕೆ ಪಡುವವನನ್ನು ನಾನು ಸಹ ನೋಡಿ ನಾಚಿಕೆ ಪಡುತ್ತೇನೆ ಎಂಬುದಾಗಿ ಹೇಳುತ್ತೀರಿ ಸ್ವಾಮಿ. ಇದರಲ್ಲಿ ಎಷ್ಟೋ ಭಕ್ತ ವಿಶ್ವಾಸಿಗಳು ಸ್ವಾಮಿ ಬಲಿಪೂಜೆಯಲ್ಲಿ ಭಾಗವಹಿಸುವುದಿಲ್ಲ. ಪ್ರಥಮ ಸ್ಥಾನ ಕುಟುಂಬದ ಕಾರ್ಯಗಳಿಗೆ, ಊರೂರುಗಳಿಗೆ ಹೋಗುವುದರ ನಿಮಿತ್ತವಾಗಿ ಕೊಡುವುದನ್ನು ನಾವು ನೋಡುತ್ತೇವೆ ರಾಜ. ಪ್ರಾರ್ಥನೆಗೆ ಸ್ಥಾನವಿಲ್ಲ. ಮೊಬೈಲ್ನಲ್ಲಿ ಮಾತನಾಡಿ ಕುಳಿತುಕೊಳ್ಳುತ್ತಾ, ಅಥವಾ ನಾನು ಅವರನ್ನು ಸಂಧಿಸಬೇಕು, ಇವರನ್ನು ಸಂಧಿಸಬೇಕು ಎಂಬುದಾಗಿ ಹೇಳುತ್ತಾ ಪ್ರಾರ್ಥನೆಯನ್ನು ತಪ್ಪಿಸಿಕೊಳ್ಳುತ್ತೇವೆ ರಾಜ. ಹೌದು ಸ್ವಾಮಿ, ಪ್ರಾರ್ಥನಾ ಹೋರಾಟ ಸ್ವಾಮಿ. ಸೈತಾನನ ಪ್ರಚೋದನೆ ನಿಮಿತ್ತವಾಗಿ, ಸೈತಾನನ ಶೋಧನೆ ನಿಮಿತ್ತವಾಗಿ ಪ್ರಾರ್ಥಿಸಲು ನಮಗೆ ಸಾಧ್ಯವಾಗುತ್ತಾ ಇಲ್ಲ ರಾಜ. ನಮ್ಮ ದೇಹ ಬಲಹೀನವಾಗಿದೆ, ನಮ್ಮ ಮನಸ್ಸು ಬಲಹೀನವಾಗಿದೆ, ನಮ್ಮ ಚಿಂತನೆಗಳು ಬಲಹೀನವಾಗಿದೆ, ನಮ್ಮ ಜೀವನವೇ ಬಲಹೀನ ಆಗಿದೆ, ನಮ್ಮ ಕುಟುಂಬ ಬಲಹೀನವಾಗಿದೆ ಸ್ವಾಮಿ.
ಪ್ರಾರ್ಥಿಸು ಎಂದು ಹೇಳುವವರ ಮೇಲೆಲ್ಲ ಮನಸ್ತಾಪಗಳು ಸ್ವಾಮಿ. ಧ್ಯಾನಿಸು ಎಂದು ಹೇಳುವವರ ಮೇಲೆಲ್ಲ ಹೋರಾಟಗಳು ಸ್ವಾಮಿ. ಪ್ರಾರ್ಥನಾ ಹೋರಾಟ ಸ್ವಾಮಿ. ನನ್ನಲ್ಲಿಯೂ ನಮ್ಮಲ್ಲಿಯೂ ಪ್ರತಿಯೊಬ್ಬರಲ್ಲಿಯೂ ಪ್ರಾರ್ಥನಾ ಹೋರಾಟ ಸ್ವಾಮಿ. ಪ್ರಾರ್ಥನಾ ತಂಡಗಳಲ್ಲಿ ಪ್ರಾರ್ಥನಾ ಹೋರಾಟ, ಧ್ಯಾನ ಮಂದಿರಗಳಲ್ಲಿ ಪ್ರಾರ್ಥನಾ ಹೋರಾಟ, ಯಾಜಕರುಗಳಲ್ಲಿ ಪ್ರಾರ್ಥನಾ ಹೋರಾಟ, ವಿಶ್ವಾಸಿಗಳಿಂದ ಹೇಳುವವರಲ್ಲಿ ಪ್ರಾರ್ಥನಾ ಹೋರಾಟ. ಕೇವಲ ಬಾಯಿಗಳ ಶಬ್ದಗಳಿಂದ ಮಾತ್ರ ಪ್ರಾರ್ಥನೆ ಹೃದಯಂತರಾಳದಲ್ಲಿ ಇಲ್ಲ. ಅಪ್ಪಾ ಕರುಣಿಸಿರಿ ಸ್ವಾಮಿ. ನೀವು ಸಹ ಕರೆ ಕೊಡುವಾಗ, ಕರೆ ಕೊಟ್ಟು ಮದುಮಗನಾದ ನೀವು ಕರೆಯುವಾಗ, ಮದುಮಗನಾಗಿರುವಂತಹ ನಿಮ್ಮ ವಿವಾಹ ಮಹೋತ್ಸವಕ್ಕೆ ಕರೆಯುವಾಗ, ನಾನು ಎತ್ತನ್ನು ತೆಗೆದುಕೊಂಡಿದ್ದೇನೆ, ಅದರಿಂದ ಅದನ್ನು ನೋಡಿ ಬರುತ್ತೇನೆ, ನಾನು ಹೊಲವನ್ನು ತೆಗೆದುಕೊಂಡಿದ್ದೇನೆ, ಅದನ್ನು ನೋಡಿ ಬರುತ್ತೇನೆ, ನಾನು ಮದುವೆಗೆ ಹೋಗುತ್ತಾ ಇದ್ದೇನೆ, ಅಲ್ಲಿ ಹೋಗಿ ಬರುತ್ತೇನೆ, ನನ್ನ ನೆಂಟರು ಬಂದಿದ್ದಾರೆ, ಅವರನ್ನು ನೋಡಿ ಬರುತ್ತೇನೆ. ಹೌದು ಸ್ವಾಮಿ, ಪ್ರಾರ್ಥನೆಗೆ ಹಲವಾರು ಕಾರಣಗಳನ್ನು ಹೇಳುತ್ತೇವೆ ಸ್ವಾಮಿ. ನಾನು ಮದುವೆಗೆ ಹೋಗಿದ್ದೇನೆ, ಮದುವೆ ಮನೆಯಲ್ಲಿದ್ದೇನೆ, ನೆಂಟರ ಮನೆಯಲ್ಲಿದ್ದೇನೆ, ಪ್ರಯಾಣದಲ್ಲಿದ್ದೇನೆ, ಎಲ್ಲವನ್ನೂ ನಾವು ಹೇಳುತ್ತೇವೆ. ಕಾರಣವಿಷ್ಟೇ ಸ್ವಾಮಿ, ಪ್ರಾರ್ಥನಾ ಹೋರಾಟ. ಸಂಪೂರ್ಣವಾದ ನಿಮ್ಮ ಪವಿತ್ರಾತ್ಮಧೀನವಾದಂತಹ ಜೀವನವು, ವಿಶ್ವಾಸ ನಮ್ಮಲ್ಲಿದ್ದರೆ ನಿಮ್ಮನ್ನು ನಾವು ಮರೆಯಲು ಸಾಧ್ಯವೇ ಇಲ್ಲ ರಾಜ. ಹುಚ್ಚರಂತಾಗುತ್ತೇವೆ ಸ್ವಾಮಿ ದೇವ ನಾವು ಪ್ರಾರ್ಥಿಸದೆ ಹೋದರೆ. ಯೇಸುವೇ ನಮ್ಮೆಲ್ಲರಿಗೂ ಪ್ರಾರ್ಥನಾ ಬಲವನ್ನು ಕೊಡಿರಿ ರಾಜ. ಇಡೀ ಲೋಕದ ಜನತೆಗೆ ಪ್ರಾರ್ಥನಾ ಬಲವನ್ನು ಕೊಡಿರಿ ರಾಜ. ಅದರಲ್ಲಿ ವಿಶೇಷವಾಗಿ ಪ್ರಾರ್ಥನೆಯಲ್ಲಿ ಬಲವಾಗಿದ್ದು ಕುಸಿದು ಹೋಗಿರುವವರು ಬಲವೊಂದಿ ಎದ್ದೇಳಲಿ ರಾಜ. ಮಕ್ಕಳನ್ನು ಕಾರಣವಿಡುತ್ತಾ, ಕುಟುಂಬವನ್ನು ಕಾರಣವಿಡುತ್ತಾ, ಕೆಲಸವನ್ನು ಕಾರಣವಿಡುತ್ತಾ, ಅನಾರೋಗ್ಯ ಎಂದು ಕಾರಣವಿಡುತ್ತಾ, ಸಾಧ್ಯವಾದರೂ ಅಸಾಧ್ಯವಾಗಿ ತೋರ್ಪಡಿಸಿಕೊಳ್ಳುತ್ತಾ, ಪ್ರಾರ್ಥನಾ ಹೋರಾಟದಲ್ಲಿ ಸಿಲುಕಿ ನಿಮ್ಮ ಮುಂದೆ ಕುಳಿತುಕೊಳ್ಳಲಾಗದ ಎಷ್ಟೋ ಕಾಲಗಳು ನಿಮ್ಮ ಮುಂದೆ ಇದೆ ಸ್ವಾಮಿ, ನಮ್ಮ ಮುಂದೆ ಇದೆ ಸ್ವಾಮಿ. ಅದರಲ್ಲಿ ನಾನು ಸಹ ಒಬ್ಬನಾಗಿದ್ದೇನೆ ಸ್ವಾಮಿ. ನನ್ನನ್ನು ಸಹ ಕರುಣಿಸಿರಿ ಸ್ವಾಮಿ. ನನ್ನಲ್ಲಿಯೂ ಪ್ರಾರ್ಥನಾ ಹೋರಾಟಗಳಿದೆ ಸ್ವಾಮಿ. ನನ್ನನ್ನು ನೀವು ಅರಿತಿದ್ದೀರಿ ಸ್ವಾಮಿ. ಕರುಣಿಸಿರಿ ರಾಜ, ಕರುಣಿಸಿರಿ ರಾಜ. ಕೇಳಿಕೊಳ್ಳುವ ಪ್ರತಿಯೊಬ್ಬನಿಗೂ ಕೊಡಲ್ಪಡುತ್ತದೆ ಎಂದು ಹೇಳಿದ್ದೀರಿ ರಾಜ. ಸ್ವಾಮಿ, ನಾನು ಆಸ್ತಿಯನ್ನು ಕೇಳಲಿಲ್ಲ, ಅಂತಸ್ತನ್ನು ಕೇಳಲಿಲ್ಲ, ಸಿರಿವಂತಿಕೆಯನ್ನು ಕೇಳಲಿಲ್ಲ, ಬಂಗಾರವನ್ನು ಕೇಳಲಿಲ್ಲ, ಬೆಳ್ಳಿಯನ್ನು ಕೇಳಲಿಲ್ಲ, ತಿನ್ನುವ ಅನ್ನವನ್ನು ಸಹ ಕೇಳಲಿಲ್ಲ ಸ್ವಾಮಿ ನಿಮ್ಮ ಬಳಿ ಇದುವರೆಗೂ. ನನಗೆ ಬುದ್ಧಿ ಬಂದ ದಿನದಿಂದ ನಾನು ನಿಮ್ಮನ್ನು ಮಾತ್ರ ಕೇಳುತ್ತಾ ಇದ್ದೇನೆ ಸ್ವಾಮಿ. ಎಷ್ಟೋ ಜನ ನನಗಿಂತ ಹೆಚ್ಚಾಗಿ ನಿಮ್ಮಲ್ಲಿ ಮಾತ್ರ, ನಿಮಗಾಗಿ ಮಾತ್ರ ಜೀವಿಸಬೇಕೆಂದು ಆಸೆ ಪಡುತ್ತಾ ಇದ್ದಾರೆ ಸ್ವಾಮಿ. ಹೌದು ಸ್ವಾಮಿ, ನಾವು ಏನನ್ನು ಕೇಳದೇ ನೀವು ನನಗೆಲ್ಲವನ್ನು ಕೊಟ್ಟಿದ್ದೀರಿ ರಾಜ. ಆದರೆ ಅದಕ್ಕಿಂತ ಮಿಗಿಲಾದದ್ದು, ನೀವು ಕೊಟ್ಟವುಗಳಿಗಿಂತ ಮಿಗಿಲಾದದ್ದು ನಿಮ್ಮ ಕೃಪೆ ಸ್ವಾಮಿ. ಅದು ನನಗೆ ಬೇಕು ಸ್ವಾಮಿ. ನಿಮ್ಮ ಕೃಪೆ ನನಗೆ ಸಾಕು ಸ್ವಾಮಿ. ನಿಮ್ಮೊಂದಿಗೆ ಜೀವಿಸುವ ಜೀವನ ನನಗೆ ಸಾಕು ಸ್ವಾಮಿ. ಇನ್ನೇನು ಬೇಡ ಸ್ವಾಮಿ. 40 ವರ್ಷಗಳಿಂದ ನಿಮ್ಮ ಮುಂದೆ ನಾನು ನಿಮ್ಮನ್ನು ಮಾತ್ರ ಕೇಳುತ್ತಾ ಇದ್ದೇನೆ ಸ್ವಾಮಿ. ನಿಮಗಾಗಿ ಮಾತ್ರ ಜೀವಿಸಬೇಕು, ನಿಮಗಾಗಿ ಮಾತ್ರ ಸಾಯಬೇಕೆಂದು ಕೇಳುತ್ತಾ ಇದ್ದೇನೆ ಸ್ವಾಮಿ. ಮತ್ತೇನನ್ನೂ ಕೇಳಲಿಲ್ಲ ಸ್ವಾಮಿ. ಅಂತೆಯೇ ನನ್ನ ಸ್ವರ್ಗೀಯ ಯಾತ್ರೆಯ ಅಂಗಾಂಗಗಳು ಹಾಗೂ ಈ ಆನ್ಲೈನ್ನ ಮೂಲಕವಾಗಿ, ಫೇಸ್ಬುಕ್ನ ಮೂಲಕವಾಗಿ, ಯೂಟ್ಯೂಬ್ನ ಮೂಲಕವಾಗಿ ಪ್ರಾರ್ಥಿಸಿರುವಂಥ ಈ ಅಂಗಾಂಗಗಳು ಸಹ ನನಗಿಂತ ಹೆಚ್ಚಾಗಿ ಭಾರತದಿಂದ ಪ್ರಾರ್ಥಿಸುವ ಮಕ್ಕಳಾಗಿದ್ದಾರೆ ರಾಜ. ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿ, ದಯೆ ತೋರಿ, ಆಶೀರ್ವದಿಸಿ, ಅನುಗ್ರಹಿಸಿ ಎಂದು ಪಿತಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೀನಿ ಜೀವನವುಳ್ಳ ತಂದೆಯೇ. ಆಮೇನ್, ಆಮೇನ್. ಪ್ರಿಯರೇ, ದಿನ ವಿಶೇಷವಾಗಿ ಪ್ರಾರ್ಥಿಸುವಾಗ ಭಾರದಿಂದ ಪ್ರಾರ್ಥಿಸಿರಿ. ನಿಮ್ಮ ಅಂತರಾಳವನ್ನು ತೆರೆದು ದೇವರಲ್ಲಿ ಮಾತನಾಡಿರಿ. ನಿಮ್ಮ ಅಂತರಾಳವನ್ನು ತೆರೆದು ದೇವರಲ್ಲಿ ಮಾತನಾಡಿರಿ. ಯಾಕೆಂದರೆ ಪ್ರಾರ್ಥನಾ ಜೀವನವಿಲ್ಲದ ಜೀವನ ಒಂದು ಸತ್ತ ಶವಕ್ಕೆ ಸಮಾನ. ದೇವರೊಂದಿಗೆ ಜೀವಿಸದ ಜೀವನ ಸತ್ತ ಕೊಳೆತು ಹೋದ ಹೆಣಕ್ಕೆ ಸಮಾನ. ಕೊರತೆಗಳು, ಚಿಂತನೆಗಳು, ಸುಳ್ಳುಗಳು ಅನೇಕ ಪ್ರಾರ್ಥನೆಯಲ್ಲಿ ಬರುತ್ತದೆ. ಇವೆಲ್ಲವುಗಳಿಂದ ಹೊರಬರುವಂತೆ ಪ್ರಾರ್ಥಿಸುವ ಸುಪ್ರಭಾತ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ನಾವು ನಿಮ್ಮನ್ನು ಸ್ತುತಿಸುತ್ತೇವೆ, ಆರಾಧಿಸುತ್ತೇವೆ, ಮಹಿಮೆಪಡಿಸುತ್ತೇವೆ.
ಅಪ್ಪ ತಂದೆಯೇ, ಈ ದಿನವನ್ನು ನನಗೆ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಈ ಬೆಳಗಿನ ಜಾವದಲ್ಲಿ ನಿಮ್ಮ ನಾಮ ಸ್ಮರಣೆಯನ್ನು ಮಾಡಲು, ನಿಮ್ಮನ್ನು ಸ್ತುತಿಸಲು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ನಮ್ಮನ್ನು ದಿನವಿಡು ಕಾಯುತ್ತಿರುವುದಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮ ಕಾವಲು ದೂತರನ್ನು ನಮಗೆ ನೀಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಅಪ್ಪ ತಂದೆ, ಪ್ರಾರ್ಥಿಸಲು ನನಗೆ ಕಳಿಸಿಕೊಟ್ಟಿದ್ದೀರಲ್ಲ, ಅದಕ್ಕಾಗಿ ನಿಮಗೆ ಸ್ತೋತ್ರ. ನಮ್ಮ ಕುಟುಂಬದ ಒಡೆಯರಾಗಿ, ನಮ್ಮ ಕುಟುಂಬದ ನ್ಯಾಯಾಧೀಶರಾಗಿ ನೀವು ನಮ್ಮನ್ನು ಮುನ್ನಡೆಸುತ್ತಿರುವುದಕ್ಕಾಗಿ ನಿಮಗೆ ಸ್ತೋತ್ರ. ನಮ್ಮ ಮನೆಯಲ್ಲಿ ಶಾಂತಿ ಸಮಾಧಾನವನ್ನು ನೀಡುತ್ತಿರುವುದಕ್ಕಾಗಿ ನಿಮಗೆ ಸ್ತೋತ್ರ. ನಾವು ಮಾಡುವ ಕೆಲಸ ಕಾರ್ಯಗಳಲ್ಲಿ ಶಾಂತಿ ಸಮಾಧಾನದಿಂದ ನೀಡುತ್ತಿರುವುದಕ್ಕಾಗಿ ನಿಮಗೆ ಸ್ತೋತ್ರ. ಎಲ್ಲರಿಗೂ ಆರೋಗ್ಯ ಭಾಗ್ಯವನ್ನು ಕೊಟ್ಟಿದ್ದೀರಲ್ಲ, ಅದಕ್ಕಾಗಿ ನಿಮಗೆ ಸ್ತೋತ್ರ. ನಮ್ಮ ನೆರವಿಗಾಗಿ ನಿಮಗೆ ಸ್ತೋತ್ರ. ನಾವು ಪ್ರಾರ್ಥನೆಯಿಂದ ದೂರ ಸರಿಯದಂತೆ ಕಾದು ಸಂರಕ್ಷಿಸುತ್ತಿರುವುದಕ್ಕಾಗಿ ಸ್ತೋತ್ರ. ಈ ಪ್ರಾರ್ಥನಾ ತಂಡವನ್ನು ಆಶೀರ್ವದಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಎಲ್ಲ ಮಕ್ಕಳಿಗಾಗಿ ಪ್ರಾರ್ಥಿಸಲು ಕರೆ ನೀಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಸ್ವರ್ಗೀಯ ಯಾತ್ರೆ ಮುಖಾಂತರ ಪ್ರಾರ್ಥಿಸಲು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಅಪ್ಪ ತಂದೆ, ನೀವು ಕೊಟ್ಟಂತಹ ಎಲ್ಲ ಸಹಾಯಕ್ಕಾಗಿ ನಿಮಗೆ ಸ್ತೋತ್ರ. ಈ ಬೆಳಗಿನ ಜಾವದಲ್ಲಿ ನಾವೆಲ್ಲರೂ ಒಂದು ಕುಟುಂಬವಾಗಿ ಪ್ರಾರ್ಥಿಸುತ್ತಿದ್ದೇವೆ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ. ನಮ್ಮ ತಂಡವರನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಅವರು ಮಾಡುತ್ತಿರುವ ಸೇವೆಯನ್ನು ಅವರಿಗೆ ಇನ್ನು ಹೆಚ್ಚು ಹೆಚ್ಚಾಗಿ ಆರೋಗ್ಯ ಭಾಗ್ಯವನ್ನು ದಯಪಾಲಿಸುವುದಕ್ಕಾಗಿ ಸ್ತೋತ್ರ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ ಎಂದು ಪ್ರಾರ್ಥಿಸುತ್ತೇನೆ. ಆಮೆನ್. ಒಂದು ಹಾಡಿನ ಮೂಲಕವಾಗಿ ಪ್ರಭುವನ್ನು ಘನಪಡಿಸೋಣ. ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರ ಇರುವವರೇ, ನನ್ನ ಪ್ರೀತಿಯ ಯೇಸುವೇ. ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವಿರುವವರೇ, ನನ್ನ ಪ್ರೀತಿಯ ಯೇಸುವೇ. ಎಲ್ಲರೂ ನನ್ನ ಕೈ ಬಿಟ್ಟರು, ನೀವು ಕೈ ಬಿಡುವ ದೇವರಲ್ಲ. ಎಲ್ಲರೂ ನನ್ನ ಕೈ ಬಿಟ್ಟರು, ನೀವು ಕೈ ಬಿಡುವ ದೇವರಲ್ಲ. ಆರಾಧನೆ 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 ನಿಮಗೆ. ನಾನು ಪ್ರಯಾಣ ಮಾಡುವಾಗ ನನ್ನ ಜೊತೆಗಿದು ಕಾಯುವವರೇ, ನನ್ನ ಪ್ರೀತಿಯ ಯೇಸುವೇ. ನಾನು ಪ್ರಯಾಣ ಮಾಡುವಾಗ ನನ್ನ ಜೊತೆಗಿದು ಕಾಯುವವರೇ, ನನ್ನ ಪ್ರೀತಿಯ ಯೇಸುವೇ. ಮನಮರುಗುವ ದೇವರಂತೆ ನನ್ನ ಮನ್ನಿಸಿ ಕಾಪಾಡೆಯ. ಮನಮರುಗುವ ದೇವರಂತೆ ನನ್ನ ಮನ್ನಿಸಿ ಕಾಪಾಡೆಯ. ಆರಾಧನೆ 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 ನಿನಗೆ. ಆರಾಧನೆ 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 ನಿನಗೆ. ಪ್ರಭುವನ್ನು ಆರಾಧಿಸೋಣ. ಮನಮರುಗುವ ದೇವರು, ಆತನ ಚಿತ್ತದಂತೆ ನಡೆಸುವ ದೇವರು. ಎಲ್ಲರೂ ಕೈಬಿಟ್ಟರೂ ಅವರು ನಮ್ಮನ್ನು ಕೈಬಿಡದ ದೇವರು. ದೇವರಿಂದ ದೂರ ಹೋಗಿರುವ ನನ್ನ ಸಹೋದರಿಯೇ, ಸಹೋದರನೇ, ಬಾ, ದೇವರ ಹತ್ತಿರಕ್ಕೆ ಬಾ. ದೇವರನ್ನು ಆರಾಧಿಸಲು ನಿನ್ನ ತುಟಿಗಳನ್ನು ತೆರೆ. ಇಂದು ದೇವರು ನಿನ್ನನ್ನು ಕರೆದಿದ್ದಾರೆ. ಕೆಸರಿನಲ್ಲಿರುವ ನಿನ್ನನ್ನು ಮೇಲೆತ್ತುತ್ತಿದ್ದಾರೆ. ದೇವರ ಆಶೀರ್ವಾದವು ನಿನ್ನಲ್ಲಿ
ತುಂಬುವ ಗಳಿಗೆಗಳು. ದೇವರನ್ನು ಆರಾಧಿಸು, ದೇವರನ್ನು ಸ್ತುತಿಸು. ಯೇಸುವೇ ಸ್ತೋತ್ರ ಸ್ತೋತ್ರ ರಾಜ, ವಂದನೆಗಳ ರಾಜ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಸ್ತೋತ್ರ ರಾಜ, ಸ್ತೋತ್ರ ರಾಜ, ವಂದನೆಗಳ ಹಲ್ಲೆಲೂಯಾ. ರವಿ 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 ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಸ್ತೋತ್ರ 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 ರಾಜ, ವಂದನೆಗಳು ರಾಜ. ಕೋಟ್ಯಾನುಕೋಟಿ ಸ್ತೋತ್ರಗಳು, ಕೋಟ್ಯಾನುಕೋಟಿ ವಂದನೆಗಳು ರಾಜ. ಜೀವಂತ ನಿಜ ದೇವರಾಗಿರುವ ಸರ್ವೇಶ್ವರ ಸ್ವಾಮಿ, ನಿಮಗೆ ಆರಾಧನೆ ಸ್ತುತಿ ಸ್ತೋತ್ರ ಮಹಿಮೆ. ಜೀವಂತ ನಿಜ ದೇವರಾಗಿರುವ ಸರ್ವೇಶ್ವರ ಸ್ವಾಮಿ, ನಿಮಗೆ ಸ್ತೋತ್ರ ಆರಾಧನೆ ಮಹಿಮೆ. ಹಲ್ಲೆಲೂಯಾ 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 ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಓ ಹಲ 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 ಹಲ. ಯೇಸುವೇ 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 ಕರುಣಿಸಿರಿ ಸ್ವಾಮಿ. ಯೇಸುವೇ ಯೇಸುವೇ ದಯೆ ತೋರಿರಿ ಸ್ವಾಮಿ. ಯೇಸುವೇ 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 ಸ್ತೋತ್ರ ಆರಾಧನೆ ಎಲ್ಲವುಗಳಿಗಾಗಿ ಸ್ತೋತ್ರ. ಚಿಂತೆ ಪ್ರಚೋದನೆ ಭಾರ ಹೋರಾಟಗಳಿಗಾಗಿ ಸ್ತೋತ್ರ. ನೋವು ಅವಮಾನ ನಿಂದೆ ದೂಷಣೆಗಳಿಗಾಗಿ ಸ್ತೋತ್ರ. ಎಲ್ಲ ಬಹಿಷ್ಕಾರಗಳಿಗಾಗಿ ಸ್ತೋತ್ರ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ನೀವು ನನಗೆಲ್ಲ ಕೊಟ್ಟಿದ್ದಕ್ಕಾಗಿ, ಎಲ್ಲವನ್ನು ಕೊಡುತ್ತಿರುವುದಕ್ಕಾಗಿ ನನಗೆ ಸ್ತೋತ್ರ. ಸ್ವರ್ಗಯಾತ್ರೆ ಎಲ್ಲ ಧ್ಯಾನ ಶುಶ್ರೂಷೆಗಳಿಗಾಗಿ ನನಗೆ ಸ್ತೋತ್ರ ಆರಾಧನೆ ಮಹಿಮೆ. ಸ್ವರ್ಗಯಾತ್ರೆ ಎಲ್ಲ ತಂಡದ ಅಂಗಾಂಗಗಳಿಗಾಗಿ ಸ್ತೋತ್ರ ಆರಾಧನೆ ಮಹಿಮೆ. ಹಾಲೆಲೂಯಾ 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 ಹಾಲೆಲೂಯಾ. ಓ ಹಾಲ 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 ಹಾಲ. ಓ ಹಾಲ 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 ಹಾಲೆಲೂಯಾ ಹಾಲೆಲೂಯಾ. ಯೇಸುವೇ 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 ಆರಾಧನೆ ಸ್ವಾಮಿ. ನಿಮಗೆ ನಿತ್ಯ ಆರಾಧನೆ ಸ್ತುತಿ ಸ್ತೋತ್ರ ಮಹಿಮೆ ಸ್ವಾಮಿ. ನನ್ನ ಪೂರ್ಣ ಮನಸ್ಸಿನಿಂದ, ಹೃದಯದಿಂದ, ಆತ್ಮದಿಂದ, ಶಕ್ತಿಯಿಂದ ಆರಾಧನೆ ಸ್ವಾಮಿ. ಆರಾಧನೆ ಸ್ವಾಮಿ. ಆರಾಧನೆ 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 ಸ್ವಾಮಿ. ನಿತ್ಯವೂ ಆರಾಧನೆ 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 ರಾಜ. ಆರಾಧನೆ 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 ರಾಜ. ಹಾಲೆಲೂಯಾ 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 ಹಾಲೆಲೂಯಾ. ಓ ಹಾಲೆಲೂಯಾ 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 ಹಾಲೆಲೂಯಾ. ಓ ಹಾಲ 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 ಹಾಲ. ಓ ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಓ ಹಾಲೆಲೂಯಾ 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 ಹಾಲೆಲೂಯಾ. ಓ ಯೇಸುವೇ 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 ಯೇಸುವೇ. ಓ ಆರಾಧನೆ 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 ಆರಾಧನೆ. ಮಹಿಮೆ 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 ಮಹಿಮೆ. ಸ್ತೋತ್ರ 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 ಸ್ತೋತ್ರ. ಯೇಸುವೇ ವಂದನೆ 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 ವಂದನೆ. ಆರಾಧನೆ 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 ಆರಾಧನೆ. ಮಹಿಮೆ 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 ಮಹಿಮೆ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಅಪ್ಪ ತಂದೆ ನಿಮಗೆ ಸ್ತೋತ್ರ ಆರಾಧನೆ ಮಹಿಮೆ ಸ್ವಾಮಿ. ಕೋಟ್ಯಾನು ಕೋಟಿ ಸ್ತೋತ್ರಗಳು, ಕೋಟ್ಯಾನು ಕೋಟಿ ವಂದನೆಗಳು ಸ್ವಾಮಿ. ಜೀವಂತ ನಿಜ ದೇವರಾಗಿರುವ ಸರ್ವೇಶ್ವರ ಸ್ವಾಮಿ,
ಕರುಣೆಯ ಕರ್ತನಾಗಿರುವ ಸರ್ವೇಶ್ವರ ಸ್ವಾಮಿ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೇ, 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 ಆರಾಧನೆ, 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 ಮಹಿಮೆ, 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 ಮಹಿಮೆ. ಸ್ತೋತ್ರ, 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 Praise the Lord. Praise the Lord. Praise the Lord. ಪ್ರಾರ್ಥಿಸುವ ಸಮಯವಿದು. ಅಂತರಾಳದಿಂದ ಹೃದಯಪೂರ್ವಕವಾಗಿ ಆ ದೇವರನ್ನು ನೋಡುತ್ತಾ ಪ್ರಾರ್ಥಿಸುವ. ಪ್ರಾರ್ಥನಾ ಹೋರಾಟಕ್ಕಾಗಿ ಪ್ರಾರ್ಥಿಸುವ. ಚಿಕ್ಕ ಉದಾಹರಣೆಯನ್ನು ತೆಗೆದುಕೊಳ್ಳುವುದಾದರೆ, ಈಗ ನಾವು ಸ್ತುತಿಸಿದೆವು, ಆದರೆ ಎಷ್ಟು ಮಂದಿ ನಾವು ನಿಜವಾಗಿ ಯಾವ ಚಿಂತನೆ ಇಲ್ಲದೆ, ಯಾರ ಚಿಂತನೆಗಳು ಬರದೆ, ಯಾರನ್ನು ಆಲೋಚನೆ ಮಾಡಿದೆ ನಾವು ಸ್ತುತಿಸಿದೆವು. ಯೋಚನೆ ಮಾಡಿ ನೋಡಿ. ಒಂದು ಪಕ್ಷ ನೀವು ಸ್ತುತಿಸುವಾಗ ನಿಮಗೆ ಯಾರ್ಯಾರ ನೆನಪು, ಯಾವ ಯಾವ ವಿಷಯ, ಯಾವ ಯಾವ ಕಾರ್ಯ ಮನಸ್ಸಿನಲ್ಲಿ ಬಂತೋ ಅಲ್ಲಿ ತಿಳಿದುಕೊಳ್ಳಿ ನಿಮ್ಮಲ್ಲಿ ಎಷ್ಟು ಪ್ರಾರ್ಥನಾ ಹೋರಾಟವಿದೆ. ನೀವು ನಿಜವಾಗಿಯೂ ನಾನು ಮತ್ತು ನೀವು ದೇವರ ಮುಂದೆ ಪ್ರಾಮಾಣಿಕವಾಗಿದ್ದೇವಾ ಎಂಬುದನ್ನು. ಪ್ರಿಯರೇ, ಪ್ರಾರ್ಥನೆ ಎಂಬುದು ಮೊದಲು ನನ್ನನ್ನು ನಾನು ಪರೀಕ್ಷಿಸಿಕೊಳ್ಳಬೇಕು. ನನ್ನನ್ನು ನಾನು ಪರೀಕ್ಷಿಸಿಕೊಳ್ಳಬೇಕು. ಆಗ ಮಾತ್ರವೇ ನನ್ನ ಪ್ರಾರ್ಥನಾ ಹೋರಾಟ ನನಗೆ ಅರಿವಾಗುವುದು. ಹೇಳುವುದರಲ್ಲಿ ಸತ್ಯವಿದೆ ಎಂಬುದನ್ನು ಪರೀಕ್ಷಿಸಬೇಕು. ಕೆಲವು ಬಾರಿ ನೋಡಿ, ಪ್ರಾರ್ಥನೆ ಬಗ್ಗೆ ಮಾತನಾಡಿದರೆ ಕೋಪ ಬರುತ್ತದೆ. ನೀವು ಸರಿಯಾಗಿ ಪ್ರಾರ್ಥಿಸುವುದಿಲ್ಲ ಎಂದು ಯಾರಿಗಾದರೂ ಹೇಳಿದರೆ ಕೋಪ ಬರುತ್ತದೆ. ನಮಗೆ ಯಾರಾದರೂ ಹೇಳಿದರೆ ಕೋಪ ಬರುತ್ತದೆ. ನನಗೆಲ್ಲ ಗೊತ್ತು, ನನಗಿಂತ ಗೊತ್ತಾ ಎಂಬುದಾಗಿ. ಒಂದೆರಡು ಧ್ಯಾನಗಳಿಗೆ ಹೋಗಿ ಬಂದರೆ ನಾವು ನೋಡುತ್ತೇವೆ, ನಮಗೆಲ್ಲ ಗೊತ್ತು, ನಾನು ಧ್ಯಾನಕ್ಕೆ ಹೋಗಿ ಬಂದಿದ್ದೇನೆ. ಅದರ ಅರ್ಥ ಇಷ್ಟೇ, ನನಗೇನೂ ಗೊತ್ತಿಲ್ಲ ಎಂಬುದಾಗಿ. ಯಾಕೆಂದರೆ ಗೊತ್ತಿರುವವನು ಮೌನವಾಗಿರುತ್ತಾನೆ, ಮೌನವಾಗಿರುತ್ತಾಳೆ. ತನ್ನನ್ನು ಇನ್ನೂ ಹೆಚ್ಚಿಸಿಕೊಳ್ಳುತ್ತಾ ಇರುತ್ತಾಳೆ ಪ್ರಾರ್ಥನೆಯಲ್ಲಿ. ಪ್ರಾರ್ಥಿಸುವ. ಪ್ರಾರ್ಥನಾ ಹೋರಾಟದಲ್ಲಿರುವವರನ್ನು ಸಮರ್ಪಿಸುತ್ತಾ ಹಾಗೂ ಪ್ರಾರ್ಥನಾ ಹೋರಾಟದಲ್ಲಿರುವ ನಮ್ಮನ್ನು ಸಮರ್ಪಿಸುತ್ತಾ ನಾವು ಪ್ರಾರ್ಥಿಸೋಣ. ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವಿಗೆ ಆರಾಧನೆ. ಅಪ್ಪ ತಂದೆ, ನಿನಗೆ ಕೋಟಿ ಸ್ತುತಿ, ಸ್ತೋತ್ರವು, ಆರಾಧನೆಯು, ಘನ ಮಹಿಮೆಯು ಸ್ವಾಮಿ. ಈ ಸುಂದರವಾದ ಹೊಸ ದಿನದಲ್ಲಿ ನಮ್ಮೆಲ್ಲರನ್ನು ಹೆಸರಿಡಲು ಕರೆದಾತನೇ ನಿನಗೆ ಕೋಟಿ ಸ್ತೋತ್ರಪ್ಪ.
ಇನ್ನು ವಿಶೇಷವಾಗಿ ಸ್ವಾಮಿ ಯೇಸುವೆ ಇಡೀ ವಿಶ್ವದಲ್ಲಿರುವಂತ ಪ್ರಾರ್ಥನಾದಲ್ಲಿ ಹೋರಾಟ ಇರುವ ಮಕ್ಕಳನ್ನು ಸ್ವಾಮಿ ನಿನ್ನ ಪರಿಶುದ್ಧವಾದ ಉನ್ನತವಾದ ಕಲ್ವಾರಿ ರಕ್ತದಲ್ಲಿ ಬಂಧಿಸುತ್ತಾ ಪ್ರಾರ್ಥಿಸುತ್ತಿದ್ದೇನೆ ದೇವ. ಪವಿತ್ರ ಆತ್ಮರ ಅಭಿಷೇಕದಿಂದ ಸ್ವಾಮಿ ಪ್ರಾರ್ಥನಾ ಹೋರಾಟದಲ್ಲಿರುವಂತಹ ಮಕ್ಕಳನ್ನು ತೊಳೆದು ಶುದ್ಧೀಕರಿಸಲ್ಪಡಲಿ ದೇವ. ವಿಶೇಷವಾಗಿ ಸ್ವಾಮಿ ಯೇಸುವೆ ನಾನು ಪ್ರಾರ್ಥನಾ ಹೋರಾಟದಲ್ಲಿದ್ದೇನೆ ಸ್ವಾಮಿ. ನನ್ನ ಬಲಹೀನತೆಗಳು, ನಿದ್ರಾವಸ್ಥೆಗಳು, ಕೌಟುಂಬಿಕ ಚಿಂತೆಗಳು, ಲೌಕಿಕವಾದ ಚಿಂತೆಗಳಿಂದ ಸ್ವಾಮಿ ನಾನು ಪ್ರಾರ್ಥನಾ ಹೋರಾಟದಲ್ಲಿದ್ದಂತ ಒಂದೊಂದು ಕ್ಷಣಗಳಿಗಾಗಿ ನಿನ್ನ ಮುಂದೆ ಸಮಯಾಚಿಸುತ್ತೇನೆ ಸ್ವಾಮಿ. ನೀನು ಯಾರು ಎಂಬುದನ್ನು ಕಂಡುಕೊಂಡು ನಿನ್ನ ಕೃಪೆಯಿಂದ ಪ್ರಾರ್ಥಿಸುವಂತ ಮಗಳಾಗಿ ನನ್ನನ್ನು ಮಾರ್ಪಡಿಸಿದೆ ದೇವ. ವಿಶೇಷವಾಗಿ ನನ್ನ ಸ್ವರ್ಗೀಯ ಯಾತ್ರೆ ಪ್ರಾರ್ಥನಾ ತಂಡದ ನನ್ನ ಎಲ್ಲ ಪ್ರಾರ್ಥನಾ ಹೋರಾಟಗಳನ್ನು ಸ್ವಾಮಿ ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸಮರ್ಪಿಸಿಕೊಡ್ತೇನೆ ರಜ. ಆ ಮಕ್ಕಳನ್ನು ತೊಳೆದು ಶುದ್ಧೀಕರಿಸಲ್ಪಟ್ಟು ಆ ಮಕ್ಕಳು ಇನ್ನು ಹೆಚ್ಚಾಗಿ ಪ್ರಾರ್ಥಿಸುವಂತೆ ನನ್ನ ಕಂಡುಕೊಳ್ಳುವಂತ ಮಕ್ಕಳಾಗಿ ಮಾರ್ಪಡಿಸಿದ ರಜ. ಹೌದು ಸ್ವಾಮಿ, ಎಲ್ಲಿ ನೋಡಿದರಲ್ಲಿ ಪ್ರಾರ್ಥನಾ ಹೋರಾಟಗಳು ರಾಜ. ಕಾರಣ ಕೌಟುಂಬಿಕವಾದ ಜೀವನದ ಸಮಸ್ಯೆಗಳಲ್ಲಿ ಪತ್ನಿಯಿಂದ, ಮಕ್ಕಳಿಂದ, ಅಪಾಯಸುವೆ ಲೌಕಿಕವಾದ ಚಿಂತೆಗಳಿಂದ ಎಷ್ಟು ಬಾರಿ ನಿಮ್ಮನ್ನು ಮರೆತು ಜೀವಿಸಿದಂತ ಒಂದು ದಿನಗಳಿದೆ ದೇವ. ಸ್ವಾಮಿ ಎಲ್ಲ ಮಕ್ಕಳು ನಿನ್ನ ಕರೆಯಲ್ಲಿ ಒಪ್ಪಿಸಿಕೊಡ್ತೀನಿ ಸ್ವಾಮಿ. ಅನೇಕ ಮಕ್ಕಳು ಪ್ರಾರ್ಥನೆಗೆ ಬರುತ್ತಾರೆ ಸ್ವಾಮಿ, ಲಾಭಕ್ಕಾಗಿ, ಕುಟುಂಬದ ಜೀವನವನ್ನು ಸರಿಪಡಿಸುವುದಕ್ಕಾಗಿ. ಈಗ ಎಲ್ಲರಂತೆ ನಾವು ಸಹ ಜೀವಿಸಬೇಕೆಂಬ ಒಂದು ಒಳ್ಳೆಯ ಕಾರ್ಯಗಳಿಗೆ ಮಾತ್ರ ನಿನ್ನನ್ನು ಕಂಡುಕೊಳ್ಳುತ್ತಾರೆ ರಾಜ್ಯ. ಅದೇನಾದರೂ ಒಂದು ಕಾರ್ಯವು ಫಲವಾದಾಗ ಅಪಾಯಸ್ಸೆ ಮತ್ತೆ ಆ ಪ್ರಾರ್ಥನೆ ಬೇಡ ರಾಜ್ಯ. ಈ ರೀತಿ ಜೀವಿಸಿ ಸ್ವಾಮಿ ನಾವು ನಿಮ್ಮನ್ನು ವಿಶ್ವಾಸವನ್ನು ಕಳೆದುಕೊಳ್ಳುವಂತಹ ಮಕ್ಕಳಾಗಿದ್ದೇವೆ ದೇವ. ಏನೇ ಬಂದರೂ ದೃಢವಾಗಿ ನಿಲ್ಲುವಂತೆ ದೇವರು ನನ್ನೊಂದಿಗಿದ್ದಾರೆ. ನಾನು ಸ್ವಾಮಿ ನಿಮ್ಮಷ್ಟು ನಾವು ಪಾಪಗಳು ಮಾಡಿ ತಮ್ಮ ಸಿಲುವೆಯಲ್ಲಿ ನೀವು ನಮಗಾಗಿ ಜಡಿದಂತ ದೇವರು ರಾಜ್ಯ. ಆ ರೀತಿ ಬಾಧೆ, ನೋವು, ಕಷ್ಟಗಳು ನಾವು ಅನುಭವಿಸಿಲ್ಲ ಸ್ವಾಮಿ. ಕೇವಲ ಕ್ಷಣಿಕವಾದ ಲೌಕಿಕವಾದ ಕಾರ್ಯಗಳ ಚಿಂತೆಗಳಿಗಾಗಿ ಸ್ವಾಮಿ, ಪೆಚ್ಚಾಟಗಳಿಗಾಗಿ ನಾವು ನಿಮ್ಮ ವಿಶ್ವಾಸವನ್ನು ಕಳೆದುಕೊಳ್ಳುತ್ತಾ ನಿಮ್ಮಿಂದ ದೂರ ಹೋಗಿದಂತ ಒಂದೊಂದು ಕ್ಷಣಗಳಿದೆ ಸ್ವಾಮಿ. ಅಪ್ಪ, ಈ ರೀತಿ ಇರುವಂತ ಎಲ್ಲಾ ಮಕ್ಕಳನ್ನ ಸ್ವಾಮಿ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಳ್ತೇನೆ ರಾಜ್ಯ. ಮೊದಲು ನೀನು ಯಾರೆಂಬುದನ್ನು ಅರಿಯುವಂತ ಕೃಪೆಯನ್ನು ಅನುಗ್ರಹಿಸಿ ನಾನು ಮೊದಲು ಬದಲಾಗುವಂತೆ, ನನ್ನಿಂದ ನನ್ನ ಕುಟುಂಬ, ನನ್ನ ಮಕ್ಕಳು, ನನ್ನ ಪರಿಸರ, ನನ್ನ ದೇಶ, ನನ್ನ ರಾಜ್ಯ ಬದಲಾಗುವಂತಹ ಒಂದು ಒಳ್ಳೆಯ ಪ್ರಾರ್ಥನಾ ವೀರರಾಗಿ ನಮ್ಮನ್ನು ಮಾರ್ಪಡಿಸಿದ್ದೇವಾ. ಅಪಾಯಿಸುವೆ ಎಷ್ಟೋ ಮಕ್ಕಳು ಇಂದು ಪ್ರಾರ್ಥನೆಯಲ್ಲಿ ಬಲವಿಲ್ಲದೆ ಜೀವಿಸುತ್ತಿದ್ದಾರೆ ಸ್ವಾಮಿ. ಅಂತ ಎಲ್ಲಾ ಮಕ್ಕಳನ್ನು ಈ ಬೆಳಗಿನ ಸಮಯದಲ್ಲಿ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುವಾಗ ನಿಮ್ಮ ಕೃಪೆಯಿಂದ ತುಂಬಿರಿ ಸ್ವಾಮಿ. ಅವರು ನೀನು ಯಾರೆಂಬುದನ್ನು ಕಂಡುಕೊಳ್ಳುವಂತೆ ಮಾರ್ಪಡಿಸಿರಿ ದೇವಾ. ಅವರ ಎಲ್ಲ ಬಲಹೀನತೆಗಳಲ್ಲಿ ನೀವು ಸ್ವಾಮಿ ಅವರಲ್ಲಿ ಬಲ ಹೊಂದುವಂತೆ ಪ್ರಾರ್ಥನೆಯಲ್ಲಿ ಬಲಪಡಿಸಿರಿ ದೇವಾ. ಅಪಾಯಿಸುವೆ ಲೌಕಿಕವಾದದ್ದು ಎಲ್ಲ ಹೋಗುವಂತ ಕಾರ್ಯ, ಒಂದು ದಿನ ನಾವು ಎಲ್ಲವೂ ಬಿಟ್ಟು ಹೋಗಬೇಕು ಸ್ವಾಮಿ. ಅದಕ್ಕಾಗಿ ನಾವು ದಾಹಗೊಂಡು ಚಿಂತಿಸಿ ಸ್ವಾಮಿ ನಮ್ಮ ಆಯಸ್ಸನ್ನು ಕಳೆದುಕೊಳ್ಳುತ್ತಾ ಲೌಕಿಕವಾಗುವುದಕ್ಕೆ ಸಮಯವನ್ನು ಕೊಡುತ್ತಾ ಈಗ ಸ್ವಾಮಿ ಟಿವಿಗಳನ್ನು ನೋಡುತ್ತಾ, ಮೊಬೈಲ್ಗಳನ್ನು ನೋಡುತ್ತಾ ಹರಟೆ ಹೊಡೆಯುತ್ತೇವೆ. ಲೋಕದ ಕಾರ್ಯಗಳಿಗೆ ಎಷ್ಟು ಸಮಯವನ್ನು ಕೊಡುತ್ತೇವೆ. ಆದರೆ 1 ಗಂಟೆಯಾದರೂ ಎಚ್ಚರವಾಗಿದೆ ನನ್ನನ್ನು ಪ್ರಾರ್ಥಿಸಲಾದಯ. ಹೌದು ಸ್ವಾಮಿ, ಎಷ್ಟೋ ಬಾರಿ ನಾವು ಈ ರೀತಿ ನಿರಾಕರಿಸಿ ಹೋಗಿ ನಿಮ್ಮಿಂದ ದೂರ ಸರಿದು ಹೋಗಿದ್ದೇವೆ ರಾಜ್ಯ. ಸಾಕು ಸ್ವಾಮಿ, ಇದುವರೆಗೂ ನಾವು ಜೀವಿಸಿದು ಲೋಕದ ಕಾರ್ಯಗಳಿಗಾಗಿ ಜೀವಿಸದೆ ಇನ್ನು ಮುಂದೆ ಪರಲೋಕದ ನಿಧಿಯನ್ನು ಸೇಕರಿಸಿಟ್ಟುಕೊಳ್ಳುವಂತ ಮಕ್ಕಳಾಗಿ ಜೀವಿಸುವಂತೆ ಮಾರ್ಪಡಿಸಿರಿ ದೇವಾ. ಅಪಾಯಿಸಿದೆ ಇಡೀ ವಿಶ್ವದಲ್ಲಿರುವಂತ ಎಲ್ಲ ಮಕ್ಕಳು ಸ್ವಾಮಿ ಸಮಯಗಳೇ ಸಾಲದೆ ಹೋಗಿದೆ ರಾಜ. 24 ಗಂಟೆ ಸಮಯ ಅದು ಲೌಕಿಕವಾಗಿ ಮಾತ್ರ ಸ್ವಾಮಿ ಉಪಯೋಗಿಸಿಕೊಳ್ಳುತ್ತಿದ್ದೇವೆ ರಾಜ್ಯ. ನಿನಗಾಗಿ ಸಮಯವನ್ನು ಕೊಡುತ್ತಿಲ್ಲ ಸ್ವಾಮಿ. ಇಂದು ನಾವು ಜೀವಿಸುತ್ತಿರುವುದು, ಈ ಉಸಿರಿರುವುದು ಸ್ವಾಮಿ ನಿಮ್ಮಿಂದ ರಾಜ್ಯ. ಅದನ್ನು ಮರೆತು ಹೋಗಿದ್ದೇವೆ ಸ್ವಾಮಿ. ಅಪಾಯಿಸುವೆ ಈ ಕ್ಷಣ ಯಾವ ಉಸಿರು ಯಾವಾಗ ನಿಂತು ಹೋಗುತ್ತದೋ ಗೊತ್ತಿಲ್ಲಪ್ಪ. ಅಪಾಯಿಸುವೆ ನಮಗೆ ಲೌಕಿಕ ಕಾರ್ಯಗಳಿಂದ ಬಿಡುವೆ ಕೊಟ್ಟು ನಿಮ್ಮನ್ನು ಹೆಚ್ಚಾಗಿ ಕಂಡುಕೊಳ್ಳುವಂತೆ, ನೀವು ಯಾರೆಂಬುದನ್ನು ಅರಿಯುವಂತೆ ಪ್ರಾರ್ಥಿಸುವಂತ ಕೃಪೆಯಿಂದ ನಮ್ಮೆಲ್ಲರಿಂದ ಬಲಪಡಿಸು ಸ್ವಾಮಿ. ಈ ಬೆಳಗಿನ ಸಮಯದಲ್ಲಿ ಇಡೀ ವಿಶ್ವದಲ್ಲಿಂತ ಒಂದೊಂದು ಮಕ್ಕಳ ಮೇಲೆ ನಿನ್ನ ಕೃಪೆ ಇಳಿದು ಬರಲಿದ್ದೇವಾ. ನೀನು ಯಾರೆಂಬುದನ್ನು ಅರಿತು ಅಪಾಯಿಸುವೆ ನಿನಗಾಗಿ ನಿನ್ನಂತೆ ದುಡಿಯುವಂತೆ, ನಿನಗಾಗಿ ಶ್ರಮಿಸುವಂತ ಒಳ್ಳೆಯ ಮನಸ್ಸನ್ನು ಅನುಗ್ರಹಿಸು ರಾಜ್ಯ.
ಇವು ಕೇಳಿರಿ ನಿಮಗೆ ಕೊಡಲಾಗುವುದು, ಹುಡುಕಿರಿ ನಿಮಗೆ ಸಿಗುವುದು, ತಟ್ಟಿರಿ ಬಾಗಿಲು ತೆರೆದಾಗುವುದು ನುಡಿದ್ರಿ ಅಂತ ದೇವರು ನೀನು ಸ್ವಾಮಿ. ನಾವು ಯಾವುದಕ್ಕಾಗಿ ಕೇಳುತ್ತಿದ್ದೇವೆ, ಯಾವುದಕ್ಕಾಗಿ ತಟ್ಟುತ್ತಿದ್ದೇವೆ, ಜ್ಞಾನವನ್ನು ನಮಗೆ ಅನುಗ್ರಹಿಸಿಕೊಡು ಸ್ವಾಮಿ. ಇಡೀ ವಿಶ್ವದ ಎಲ್ಲ ಪ್ರಾರ್ಥನಾ ಹೋರಾಟದ ವೀರನ ಸ್ವಾಮಿ ನಿನ್ನ ಪರಿಶುದ್ಧವಾದ ಉನ್ನತವಾದ ಕರೆಯಲ್ಲಿ ಅರ್ಪಿಸಿಕೊಡುತ್ತಾ, ಅಮ್ಮ ಪರಿಶುದ್ಧ ಪೂಜಾ ಕನ್ಯಂಬರಮ್ಮನವರೇ, ಸಕಲ ಸೌಭಾಗ್ಯಗಳ ರಾಣಿಯೇ, ನೀವೆಲ್ಲವನ್ನು ಸಹಿಸಿ ಜಯಿಸಿ ಎಲ್ಲವನ್ನ ತಾಳ್ಮೆಯಿಂದ ಎಲ್ಲವನ್ನು ಪಡೆದಂತೆ ನಾವು ಸಹ ನಿಮ್ಮ ವಿಶ್ವಾಸದಂತೆ ನಮ್ಮನ್ನು ಸಹ ವಿಶ್ವಾಸದಲ್ಲಿ ಬಲಪಡಿಸಿರಿ ಎಂದು ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸಿದೆ ನನ್ನ ಪ್ರೀತಿಯ ಜೀವನದ ಒಡೆಯನೇ. ಆಮೇನ್, 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 ಆಮೇನ್. ಅಪ್ಪ ತಂದೆ ಸ್ತೋತ್ರ, ಯೇಸುವೇ ಸ್ತೋತ್ರ, ಕರುಣಾಮಯನೇ ಸ್ತೋತ್ರ. ಅಪ್ಪ ತಂದೆ, ಈ ಸುಂದರವಾದ ಸಮಯವನ್ನು ಸ್ವಾಮಿ ನಮ್ಮೆಲ್ಲರಿಗೂ ನೀವು ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ತಂದೆ, ಪ್ರಾರ್ಥನಾ ಹೋರಾಟಗಳು ಸ್ವಾಮಿ ಅನೇಕ ಇವೆ ಸ್ವಾಮಿ. ನಾವು ಪ್ರಾರ್ಥಿಸಲು ಕುಳಿತಾಗ ಸ್ವಾಮಿ ನಾವು ನಿನ್ನೊಂದಿಗೆ ಒಂದಾಗಿ ಸ್ವಾಮಿ ನಾವು ಪ್ರಾರ್ಥಿಸಬೇಕು, ನಿನ್ನಲ್ಲೇ ಇದ್ದುಕೊಂಡು ಸ್ವಾಮಿ ನಾವು ಪ್ರಾರ್ಥಿಸಬೇಕು. ಆದರೆ ಸ್ವಾಮಿ ಪ್ರಾರ್ಥಿಸುವಾಗ ನಮಗೆಲ್ಲರಿಗೂ ಸ್ವಾಮಿ ಅನೇಕ ಹೋರಾಟಗಳು ಬರುತ್ತವೆ ಸ್ವಾಮಿ, ಅನೇಕ ಚಿಂತೆಗಳು ಬರುತ್ತವೆ ಸ್ವಾಮಿ. ಇದು ಸೈತಾನನ ಕಾರ್ಯವಾಗಿದೆ ಸ್ವಾಮಿ. ಅಪ್ಪ ತಂದೆ, ನಾವು ಪ್ರಾರ್ಥಿಸುವುದು ನೀವು ಕೊಟ್ಟಂತಹ ವರದಾನವಾಗಿದೆ ಸ್ವಾಮಿ. ನಾವು ಏನೇ ಬೇಡಿಕೊಂಡರು ಸ್ವಾಮಿ ಅದನ್ನು ಪೂರೈಸುವಾತನು ನೀನು ಸ್ವಾಮಿ. ಅಪ್ಪ ತಂದೆ, ನೀವು ನಮ್ಮ ತಂದೆ ಇಲ್ಲವೇ? ನಿಮ್ಮನ್ನು ಸ್ತುತಿಸುವುದು ಆರಾಧಿಸುವುದು ನಮ್ಮ ಕರ್ತವ್ಯವಾಗಿದೆ ರಾಜ. ಆದರೆ ಸ್ವಾಮಿ ಅನೇಕ ಕಲಹಗಳು ನಮ್ಮನ್ನು ನಿನ್ನೊಂದಿಗೆ ಐಕ್ಯವಾಗಲು ಬಿಡುತ್ತಿಲ್ಲ ಸ್ವಾಮಿ, ನಿನ್ನಿಂದ ದೂರವಾಗಲು ಬೇರೊಬ್ಬರು ಪ್ರಾರ್ಥಿಸಿ. ಅವರ ಲೈನ್ ಕಟ್ ಆಗಿದೆ. ಆರಾಧನೆ ನನ್ನ ತಂದೆ ದೇವರು, ನನ್ನ ಯೇಸುವೇ, ನನ್ನ ಪ್ರಭುವೇ, ನನ್ನ ಕರ್ತನೆ. ಅಪ್ಪ, ನಾವು ನಿಮ್ಮನ್ನು ಆರಾಧಿಸುತ್ತೇವೆ ಸ್ವಾಮಿ. ಅಪ್ಪ, ನಾವು ನಿಮ್ಮನ್ನು ಮಹಿಮೆ ಪಡಿಸುತ್ತೇವೆ ರಾಜ. ಅಪ್ಪ ಯೇಸುವೇ, ಬೆಳಗಿನ ಜಾವದಲ್ಲಿ ಸ್ವಾಮಿ ಅಪ್ಪ ನನ್ನನ್ನು ಆರಿಸಿಕೊಂಡಿದ್ದೀರಪ್ಪ. ಅಪ್ಪ ಯೇಸುವೇ, ಲೋಕದಲ್ಲಿ ಸ್ವಾಮಿ ಪ್ರಾರ್ಥಿಸಲಾಗದೆ ಇರುವಂತ ಎಷ್ಟೋ ಅನೇಕ ಮಕ್ಕಳು ಇದ್ದಾರೆ ಸ್ವಾಮಿ. ಅಪ್ಪ, ಅವರಿಗಾಗಿ ನಾನು ಪ್ರಾರ್ಥಿಸ್ತೇನೆ ಅಪ್ಪ. ಅಪ್ಪ, ನಿಮ್ಮನ್ನ ಸ್ವಾಮಿ ಅಪ್ಪ, ಶೋಧನೆಗೆ ಒಳಗಾಗದೆ ಎಚ್ಚರಿಕೆಯಿಂದ ಪ್ರಾರ್ಥಿಸಿದೆ ಎಂದು ನೀವು ನುಡಿದಿದ್ದೀರಲ್ಲ ಸ್ವಾಮಿ. ಅಪ್ಪ ಯೇಸುವೇ, ಇಂದು ಸ್ವಾಮಿ ಅಪ್ಪ ಅನೇಕ ಮಕ್ಕಳು ಸ್ವಾಮಿ ನಿಮ್ಮನ್ನೇ ಮರೆತು ಹೋಗಿದ್ದಾರೆ ಸ್ವಾಮಿ. ಅಪ್ಪ ಯೇಸುವೇ, ಅವರಲ್ಲೇ ಸ್ವಾಮಿ ನಿಮ್ಮ ಭಯವಿಲ್ಲ ರಾಜ್ಯ. ಅಪ್ಪ, ನಿಮ್ಮ ಭಯ ಇಲ್ಲ ಸ್ವಾಮಿ. ಅಪ್ಪ ಯೇಸುವೇ, ತಂದೆ ನಮಗಾಗಿ ಎಲ್ಲವನ್ನು ದಯಪಾಲಿಸಿದ ತಂದೆ ನೀವಾಗಿದ್ದೀರ ಸ್ವಾಮಿ. ಅಪ್ಪ, ಈ ಲೋಕದಲ್ಲಿ ಸ್ವಾಮಿ ಅನೇಕ ಆಸೆ ಆಕಾಂಕ್ಷೆಗಳಿಗೆ ಒಳಗಾಗಿದ್ದಾರೆ ಸ್ವಾಮಿ. ಅಪ್ಪ ಯೇಸುವೇ, ಅನೇಕ ಸ್ವಾಮಿ ಆಸೆಗಳು ರಾಜ್ಯ ಅವರನ್ನು ಕಾಡುತ್ತಿರುವುದು ಸ್ವಾಮಿ. ಅಪ್ಪ, ನಿಮ್ಮನ್ನು ತೊರೆದಿದ್ದಾರೆ ಸ್ವಾಮಿ. ಅಪ್ಪ, ಪ್ರಾರ್ಥನೆ ಜೀವನ ಸ್ವಾಮಿ ಅತಿ ಮುಖ್ಯವನ್ನು ಗೊತ್ತಿಲ್ಲ ಸ್ವಾಮಿ. ಅಪ್ಪ ಯೇಸುವೇ, ನಿಮ್ಮಲ್ಲಿ ಸದಾ ನಾವು ಕುಳಿತು ಪ್ರಾರ್ಥಿಸುವ ಮಕ್ಕಳಾಗುವಂತೆ ಯೇಸುವೇ ನಮ್ಮನ್ನು ಕರುಣಿಸಿರು ಸ್ವಾಮಿ. ಅಪ್ಪ, ನಿಮ್ಮ ಮೇಲೂ ದಯೆ ತೋರಿ ಸ್ವಾಮಿ. ಅಪ್ಪ, ನಿಮ್ಮನ್ನು ಪ್ರಾರ್ಥಿಸದೆ ಎಷ್ಟೋ ಸಲ ಸ್ವಾಮಿ ನಿಮ್ಮನ್ನು ತಿರಸ್ಕರಿಸಿದ ದಿನಗಳು ಸ್ವಾಮಿ. ಅಪ್ಪ, ಈ ವೇಳೆಗೆ ನಿಮ್ಮನ್ನು ಕ್ಷಮೆ ಹಾಕಿದ್ದೇನೆ ಸ್ವಾಮಿ. ಅಪ್ಪ, ನನ್ನನ್ನು ಕ್ಷಮಿಸಿರಿ ತಂದೆ, ನನ್ನ ಕುಟುಂಬವನ್ನು ಕ್ಷಮಿಸಿರಿ, ನನ್ನ ಮಕ್ಕಳನ್ನು ಕ್ಷಮಿಸಿರಿ ತಂದೆ. ಅಪ್ಪ, ನಿಮ್ಮನ್ನು ಸ್ವಾಮಿ ಒಂದಾಗಿ ವಹಿಸಿದ್ದೇನೆ ಸ್ವಾಮಿ. ಅಪ್ಪ, ಮಕ್ಕಳಿಗೆ ಕರುಣಿಸಿರಿ ದೇವ. ಅಪ್ಪ ಯೇಸುವೇ, ನಿಮ್ಮ ಪವಿತ್ರ ಆತ್ಮರನ್ನು ಸ್ವಾಮಿ ಕಳಿಸಿರಿ. ಅಪ್ಪ, ನಿಮ್ಮ ಪವಿತ್ರ ಆತ್ಮರು ಇಲ್ಲದೆ ಸ್ವಾಮಿ ನಿಮ್ಮನ್ನು ಪ್ರಾರ್ಥಿಸುವ ನಮಗೆಲ್ಲ ರಾಜ್ಯ. ಅಪ್ಪ, ನಾವು ಸುಸ್ತು ಹೋಗುತ್ತೇವೆ ಅಪ್ಪ, ನಿಮ್ಮನ್ನು ಮರೆತು ಹೋಗುತ್ತೇವೆ ಸ್ವಾಮಿ. ಅಪ್ಪ, ನಮ್ಮಲ್ಲಿ ಕಾಣುತ್ತಿರುವಂತ ಅನೇಕಗಳು ಸ್ವಾಮಿ. ಅಪ್ಪ ಯೇಸುವೇ, ಅಪ್ಪ
ಅಪ್ಪ ಟಿವಿ ಮುಂದೆ ಕುಳಿತು ಹೋಗುತ್ತೇವೆ ಅಪ್ಪ, ಮೊಬೈಲ್ಗಳೇ ಹಿಡಿದುಕೊಳ್ಳುತ್ತವ ಸ್ವಾಮಿ. ಎಲ್ಲ ಸ್ವಾಮಿ ನಾವು ಮುಳುಗಿ ಹೋಗುತ್ತೇವೆ ಸ್ವಾಮಿ. ಅಪ್ಪ ಈ ಲೋಕದ ಎಲ್ಲ ಸಂಜೆ ಆಟಗಳು ಸ್ವಾಮಿ. ಅಪ್ಪ ಅನೇಕ ಆಸೆಗಳಿಗೆ ಒಳಗಾದಾಗ ಸ್ವಾಮಿ ಎಚ್ಚರಿಸಿ ಪ್ರಾರ್ಥಿಸುವ ಅಪ್ಪ ನಿಮ್ಮ ಪವಿತ್ರಾತ್ಮರು ನಮಗೆ ಕೊಡಿಯಪ್ಪ. ಅಪ್ಪ ನಿಮ್ಮ ಭಯವನ್ನು ನಮಗೆ ಮೂಡಿಸಿ ಸ್ವಾಮಿ. ದೇವರೇ ನೀವು ನಿಮ್ಮಲ್ಲಿ ಪ್ರಾರ್ಥಿಸುವಂತೆ ಅಪ್ಪ ನಿಮ್ಮ ಉಪಕಾರವನ್ನು ಕರೆದಿಸಿರು ಸ್ವಾಮಿ. ಅಪ್ಪ ಯೇಸುವೆ, ತಿಳಿದೇನೇ ತಪ್ಪು ಮಾಡಿದರು ಕ್ಷಮಿಸುವಾತವು ನೀವೆಲ್ಲವೇ ರಾಜ್ಯ. ಅಪ್ಪ ನೀವು ಸೃಷ್ಟಿ ಮಾಡಿದಂತ ಮಕ್ಕಳಲ್ಲಿ ಸ್ವಾಮಿ. ಅಪ್ಪ ಯೇಸುವೆ, ಕರುಣಿಸುವೆ ದೇವ, ದಯ ತೋರಿ ಸ್ವಾಮಿ. ಅಪ್ಪ ನಿಮ್ಮನ್ನೇ ನಂಬಿ ಸ್ವಾಮಿ. ಅಪ್ಪ ಅನೇಕ ಸ್ವಾಮಿ ಲೋಕದಲ್ಲಿ ಬರುವಂತ ಎಲ್ಲ ಶೋಧನೆಗಳನ್ನು ನೀಗಿಸಲು ನಿಮ್ಮಲ್ಲಿ ಕುರಿತು ಪ್ರಾರ್ಥಿಸುವ ಕೃಪಾವರವನ್ನು ಕರುಣಿಸಿದ್ದೀರಪ್ಪ. ಆಯು ದೇಶದಲ್ಲಿರುವಂತ ಎಲ್ಲ ಮಕ್ಕಳಲ್ಲಿ ಸರ್ವ ಮಕ್ಕಳಲ್ಲಿ ನಿಮ್ಮ ಪಾದಕ್ಕೆ ಒಪ್ಪಿಸಿ ಕೊಡುತ್ತ ನನ್ನನ್ನೇ ನನ್ನನ್ನೇ ಬಿಟ್ಟು ಕೊಡುತ್ತ ಪ್ರಾರ್ಥಿಸುತ್ತಿದ್ದೇವೆ ನಮ್ಮ ಜೀವನದಲ್ಲಿ. ಆಮೆನ್, 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 ಆಮೆನ್. ಅಪ್ಪ ತಂದೆ, ಸ್ತೋತ್ರ ರಾಜ. ಪ್ರಾರ್ಥಿಸಲು ನೀವು ನಮಗೆ ಕಲಿಸಿದ್ದೀರಿ ರಾಜ, ಆದರೆ ನಾವು ಪ್ರಾರ್ಥಿಸುತ್ತಿಲ್ಲವಷ್ಟೇ. ನಿಮ್ಮ ಬಳಿ ಬಂದು ನಮಗೆ ಪ್ರಾರ್ಥಿಸಲು ಕಲಿಸಿರಿ, ಪ್ರಾರ್ಥಿಸಲು ಕಲಿಸಿರಿ ಎಂದು ಕೇಳುತ್ತೇವೆ ರಾಜ. ಆದರೆ ನೀವು ನಮಗೆ ಪ್ರಾರ್ಥನೆಯನ್ನು ಕಲಿಸಿದ್ದೀರಿ, ಆದರೆ ನಾವು ಬಾಯಿ ಬೀಳುತ್ತಿಲ್ಲ ಅಷ್ಟೇ ಸ್ವಾಮಿ ದೇವ. ಪ್ರಾರ್ಥಿಸಲು ಆಲಸ್ಯ, ದಾಹ, ಅಂತರಾಳದಲ್ಲಿ ದಾಹವಿಲ್ಲದ ಕಾರಣ ಬಾಯಿ ತೆರೆಯಲು ಬಂಧನ ಸ್ವಾಮಿ ದೇವ. ಪ್ರಾರ್ಥನಾ ಹೋರಾಟ ಸ್ವಾಮಿ ದೇವ. ಇನ್ನೆಷ್ಟೋ ಬಾರಿ ನಾವು ನೋಡುವಾಗ ಯಾವಾಗ ಪ್ರಾರ್ಥನೆ ಮುಗಿಯುತ್ತದೆ, ಯಾವಾಗ ಬಲಿಪೂಜೆ ಮುಗಿಯುತ್ತದೆ, ಯಾವಾಗ ಧ್ಯಾನ ಮುಗಿಯುತ್ತದೆ, ಯಾವಾಗ ಜಪಸರ ಮುಗಿಯುತ್ತದೆ, ಇದೇ ಆಲೋಚನೆಗಳು. ಪ್ರಾರಂಭ ಮಾಡುವಾಗಲೇ ಮುಗಿಯುವಿಕೆಯನ್ನು ಚಿಂತಿಸುವ ಚಿಂತನೆಗಳು. ಯೇಸುವೇ, ಕರುಣೆ ತೋರಿ ದಯೆ ತೋರಿದ್ದೀರಿ ರಾಜ. ಸ್ವಾಮಿ, ಈ ಕ್ಷಣದಲ್ಲಿ ಒಂದು ಕ್ಷಣ ನನ್ನ ಪ್ರಾರ್ಥನೆ ಅಂಗಾಂಗಗಳನ್ನು ನಿಮಗೆ ಸಮರ್ಪಿಸುತ್ತೇನೆ ರಾಜ. ತಂಡದ ಅಂಗಾಂಗಗಳಲ್ಲಿರುವಂತಹ ದೈಹಿಕವಾದ ಬಲಹೀನತೆಗಳು, ಪ್ರಾಪಂಚಿಕವಾದ ಹೋರಾಟಗಳು, ಆಲಸ್ಯ ನಿದ್ರಾವಸ್ಥೆಗಳು, ಆರ್ಥಿಕ ಹೋರಾಟಗಳು, ಲೌಕಿಕವಾದ ಚಿಂತನೆಗಳು ಎಲ್ಲವನ್ನು ನಿಮಗೆ ಒಪ್ಪಿಸುತ್ತೇನೆ ರಾಜ. ಪ್ರಾರ್ಥಿಸಲು ಬಾಯಿ ತೆರೆಯದ ಇವರ ಬಂಧನಗಳನ್ನು ನಿಮಗೆ ಒಪ್ಪಿಸುತ್ತೇನೆ ರಾಜ. ಪ್ರಾರ್ಥನೆಗೆ ಸಮಯ ಕೊಡದ ಇವರ ಸ್ವಭಾವಗಳನ್ನು, ಸ್ವಾರ್ಥತೆಯನ್ನು ನಿಮಗೆ ಸಮರ್ಪಿಸುತ್ತೇನೆ ರಾಜ. ಕೊರತೆಗಳನ್ನು ನೋಡುವ ಕಣ್ಣುಗಳನ್ನು, ತಪ್ಪನ್ನು ತೋರಿಸುವ ಬೆರಳನ್ನು, ತಪ್ಪಾಗಿ ತೀರ್ಮಾನಿಸುವ ಚಿಂತನೆ ನಿಮಗೆ ಸಮರ್ಪಿಸುತ್ತೇನೆ ರಾಜ. ಭದ್ರವಾದ ಕೋಟೆಯಲ್ಲಿ ನಮ್ಮನ್ನು ಬಲಪಡಿಸಿರಿ ರಾಜ. ಈ ಮಕ್ಕಳು ಸ್ವಾಮಿ ಬಾಲವೊಂದಿ 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 ನಿಮ್ಮ ಕೃಪೆಯಿಂದ ತುಂಬಿ ತುಳುಕುವಂತೆ ಮಾಡಿರಿ ರಾಜ. ನಿಮ್ಮೊಂದಿಗೆ ಕುಳಿತುಕೊಳ್ಳುವ ಪ್ರತಿಯೊಂದು ಕ್ಷಣ ಅಭಿಷೇಕದ ಕ್ಷಣವಾಗಿ ಇವರಿಗೆ ಕೊಡಿರಿ ರಾಜ. ಇವರು, ಇವರ ಕುಟುಂಬ, ಮಕ್ಕಳು ಉದ್ಧಾರವಾಗಲಿ ರಾಜ. ಪ್ರಾರ್ಥನಾ ಅಡಚಣೆಗಳು, ಪ್ರಾರ್ಥನೆಯ ನಿಮಿತ್ತವಾಗಿ ಹೇಳುವ ಸುಳ್ಳುಗಳು ನಶಿಸಿ ಹೋಗಲಿ ರಾಜ. ಪ್ರಾರ್ಥನೆಗೆ ತಪ್ಪಿಸಿಕೊಳ್ಳಲು ರಾತ್ರಿಯೇ ಚಿಂತೆ ಮಾಡುವ ಚಿಂತನೆಗಳು ಶಪಿಸಿ ಹೋಗಲಿ ರಾಜ. ಪ್ರಾರ್ಥನಾ ಹೋರಾಟಗಳನ್ನು ನೀಗಿಸಿರಿ ರಾಜ. ಪ್ರತಿಯೊಂದು ಕುಟುಂಬಗಳಲ್ಲಿಯೂ ಪ್ರಾರ್ಥನಾ ಹೋರಾಟಗಳಿದೆ ರಾಜ. ಗಂಡ ಪ್ರಾರ್ಥಿಸಿದರೆ ಹೆಂಡತಿ ಪ್ರಾರ್ಥಿಸುವುದಿಲ್ಲ, ಮಕ್ಕಳು ಪ್ರಾರ್ಥಿಸುವುದಿಲ್ಲ. ಹೆಂಡತಿ ಪ್ರಾರ್ಥಿಸಿದರೆ ಗಂಡ ಪ್ರಾರ್ಥಿಸುವುದಿಲ್ಲ, ಮಕ್ಕಳು ಪ್ರಾರ್ಥಿಸುವುದಿಲ್ಲ. ಅಥವಾ ಹೆಂಡತಿ ಒಬ್ಬಳೇ ಹೋಗಿ ನಾನು ಮಾತ್ರ ಪ್ರಾರ್ಥಿಸುತ್ತೇನೆ ಎಂದು ಒಬ್ಬಳೇ ಹೋಗಿ ಏಕಾಂಗಿಯಲ್ಲಿ ಕುಳಿತುಕೊಳ್ಳುತ್ತಾಳೆ. ಕಾರಣ ಸ್ವಾರ್ಥ. ಅವಳು ಮಾತ್ರ ಒಳ್ಳೆಯವಳು, ಇನ್ನೆಲ್ಲರೂ ಕೆಟ್ಟವರು ಎಂಬ ಮನೋಭಾವನೆ. ನನ್ನ ಪ್ರಾರ್ಥನೆ ಮಾತ್ರ ಶ್ರೇಷ್ಠ ಎಂದು ಹೇಳುವಂತಹ ಗಂಡ, ಹೆಂಡತಿ, ಮಕ್ಕಳ ಪ್ರಾರ್ಥನೆಗಳು. ಇಂಥ ಒಂದು ಸ್ವಭಾವ ನಿನ್ನಲ್ಲಿದೆಯೇ ನನ್ನ ಸಹೋದರ ಸಹೋದರಿ? ಬದಲಾಯಿಸಿಕೊ.
ವೈಯಕ್ತಿಕ ಪ್ರಾರ್ಥನೆಗೂ ಕುಟುಂಬ ಪ್ರಾರ್ಥನೆಗೂ ಸಾಮೂಹಿಕ ಪ್ರಾರ್ಥನೆಗೂ ತುಂಬ ವ್ಯತ್ಯಾಸವಿದೆ. ವೈಯಕ್ತಿಕ ಪ್ರಾರ್ಥನೆಯೇ ಬೇರೆ, ಕುಟುಂಬ ಪ್ರಾರ್ಥನೆಯೇ ಬೇರೆ, ಸಾಮೂಹಿಕ ಪ್ರಾರ್ಥನೆಯೇ ಬೇರೆ. ಆ ದೇವರ ಕರಗಳಿಗೆ ಸಮರ್ಪಿಸಿಕೊಳ್ಳುವ. ದೇವರ ವಾಕ್ಯವನ್ನು ನಾವು ಧ್ಯಾನಿಸುವ. ದೇವರ ವಾಕ್ಯ ಕೀರ್ತನೆಗಳು 103:2. ಭಜಿಸು ನನ್ನ ಮನವೇ, ಭಜಿಸು ಪ್ರಭುವನ್ನು, ಮರೆಯದಿರು ಆತನ ಉಪಕಾರಗಳೊಂದನ್ನು. ಮತ್ತಾಯ 7:21. ನನ್ನನ್ನು ಸ್ವಾಮಿ ಸ್ವಾಮಿ ಎನ್ನುವ ಪ್ರತಿಯೊಬ್ಬನು ಸ್ವರ್ಗ ಸಾಮ್ರಾಜ್ಯವನ್ನು ಪ್ರವೇಶಿಸನು. ಯೆಶಾಯ 43:1. ನಿನ್ನನ್ನು ಹೆಸರಿಡಿದು ಕರೆದಾತ ನಾನಲ್ಲವೇ, ನೀನು ನನ್ನವನಲ್ಲವೇ. ಕೀರ್ತನೆ 107:1. ಕೃತಜ್ಞತೆಯನ್ನು ಸಲ್ಲಿಸಿರಿ ಪ್ರಭುವಿಗೆ, ಸ್ತುತಿಯನ್ನು, ಆತನ ಪ್ರೀತಿ ಶಾಶ್ವತ. ಯೋವಾನ 10:11. ನಾನೇ ಉತ್ತಮ ಕುರಿಗಾಹಿಯು ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಡುತ್ತಾನೆ. ಕೀರ್ತನೆ 117:2. ನನ್ನ ಮೇಲೆ ಆತನೇ ಇರುವ ಪ್ರೀತಿ ಅಚಲ, ಆತನ ಸತ್ಯತೆ ಇರುವುದು ಅನಂತ ಕಾಲ. ಕೀರ್ತನೆ 106:3. ನ್ಯಾಯದಂತೆ ನಡೆಯುವವನು ಧನ್ಯನು, ಅವಿತರವಾಗಿ ನೀತಿವಂತನು ಧನ್ಯನು. ಯೋವಾನ 15:5. ನಾನೇ ದ್ರಾಕ್ಷ ಬಳ್ಳಿ, ನೀವೇ ಅದರ ಕವಲು ಬಳ್ಳಿಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅಂತವನು ಸಮೃದ್ಧಿಯಾಗಿ ಫಲ ಕೊಡುವನು. ಯೋವಾನ 5:14. ನೋಡು, ನೀನು ಗುಣ ಹೊಂದಿರುವೆ, ಇನ್ನು ಮೇಲೆ ಪಾಪ ಮಾಡುವುದನ್ನು ಬಿಟ್ಟು ಬಿಡು. ಯೆಶಾಯ 43:10. ಇಂತೆನ್ನುತ್ತಾರೆ ಸರ್ವೇಶ್ವರ, ನೀವೇ ನನಗೆ ಸಾಕ್ಷಿಗಳು. ಪ್ರಭುವಿನ ವಾಕ್ಯ. ದೇವರಿಗೆ ಈ ದಿನದ ಪ್ರಾರ್ಥನೆ. ಪ್ರಾರ್ಥನೆ. ಓ ನನ್ನ ದೇವರೇ, ನಿಮ್ಮ ಸನ್ನಿಧಿಯಲ್ಲಿ ದಿನವೂ ನಾನು ಕುಳಿತು ಮಾತನಾಡುತ್ತಿದ್ದೇನೆ. ನನ್ನ ಮಾತುಗಳನ್ನು ನೀವು ಆಲಿಸುತ್ತಿದ್ದೀರಿ. ನಿಮ್ಮ ಮುಂದೆ ನನ್ನನ್ನು ಸಮರ್ಪಿಸಿಕೊಳ್ಳುತ್ತಾ ಮತ್ತೊಮ್ಮೆ ನಿಮ್ಮಲ್ಲಿ ಮಾತನಾಡುತ್ತೇನೆ. ನನ್ನ ಮಾತನ್ನು ಕಿವಿಗೊಡಿರಿ. ನಾನು ಯಾಕೆ ಈ ಲೋಕದಲ್ಲಿ ಜನಿಸಿದ್ದೇನೆ? ನಾನು ಮಾಡಬೇಕಾದ ಕಾರ್ಯವೇನು? ನನ್ನ ಮುಂದೆ ಇರುವ ಹೋರಾಟಗಳು ಯಾವುದಕ್ಕಾಗಿ? ನಾನು ಹೇಗೆ ಈ ಲೋಕವನ್ನು ಜಯಿಸಬೇಕು ನನಗೆ ಗೊತ್ತಿಲ್ಲ. ಜ್ಞಾನಕ್ಕಾಗಿ ನಿಮ್ಮನ್ನು ಪ್ರಾರ್ಥಿಸುತ್ತಿದ್ದೇನೆ, ವಿವೇಕಕ್ಕಾಗಿ ನಿಮ್ಮನ್ನು ಕೇಳುತ್ತಿದ್ದೇನೆ. ನಾನು ನನ್ನ ಜೀವಿತದಲ್ಲಿ ಮಾಡಬೇಕಾದದ್ದು ಏನು? ಈ ಬಾಳಿನ ಪಯಣದಲ್ಲಿ ಬಿದ್ದು ಮತ್ತೆ ಎದ್ದು ನಿಮ್ಮನ್ನು ನೋಡುತ್ತಾ ನಡೆಯುತ್ತಿದ್ದೇನೆ. ಹಾಗೂ ಈ ಲೋಕದ ಜಂಜಾಟದಲ್ಲಿ ಸಿಲುಕಿ ಪ್ರೀತಿ ಎಂಬ ಬಂಧನದಲ್ಲಿ ಬಂಧಿಸಲ್ಪಟ್ಟು ಹೋರಾಟದ ಜೀವನವನ್ನು ಮಾಡುತ್ತಿದ್ದೇನೆ. ಯಾವುದನ್ನು ಬಿಡಿಸಬೇಕು, ಯಾವುದನ್ನು ಬಿಟ್ಟು ಬಿಡಬೇಕು, ಯಾವುದನ್ನು ಪಡೆದುಕೊಳ್ಳಬೇಕು ನನಗೆ ಗೊತ್ತಿಲ್ಲ. ಏಕೆಂದರೆ ನೀವು ನನ್ನನ್ನು ಆರಿಸಿಕೊಂಡಿದ್ದೀರಿ ಹಾಗೂ ನನ್ನ ದಾಹವನ್ನು ನೀವು ತಿಳಿದಿದ್ದೀರಿ. ನನ್ನ ತೀರ್ಮಾನಗಳು ಯಾವುದೂ ಸ್ಥಿರವಲ್ಲ, ನಿಮ್ಮ ತೀರ್ಮಾನವಾದರೂ ಸ್ಥಿರವಾದದ್ದು. ಓ ದೇವರೇ, ನನ್ನನ್ನು ಅನುಗ್ರಹಿಸಿರಿ, ನನ್ನನ್ನು ಮಾತನಾಡಿಸಿರಿ, ನನಗೆ ಜ್ಞಾನೋದಯವನ್ನು ದಯಪಾಲಿಸಿರಿ ಎಂದು ಪಿತಾಸುತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ತಂದೆಯೇ. ಆಮೇನ್. ಆಮೆನ್. ಎಷ್ಟು ಜನ ಈ ಪ್ರಾರ್ಥನೆಯನ್ನು ನಿಮ್ಮದಾಗಿಸಿಕೊಂಡಿದೆ ನನಗೆ ಗೊತ್ತಿಲ್ಲ. ಸಹೋದರಿ ಮೇರಿ ಈಗ ಈ ಪ್ರಾರ್ಥನೆಯನ್ನು ಹೇಳಿದರು. ಆದರೆ ಮೇರಿಗೆ ಎಷ್ಟರ ಮಟ್ಟಿಗೆ ಈ ಪ್ರಾರ್ಥನೆ ತನಗೆ ಸ್ವಂತವಾದದ್ದು, ತಾನು ದೇವರಲ್ಲಿ ಮಾತನಾಡುತ್ತಾ ಇದ್ದೇನೆ ಎಂಬ ಆಭಾಸವಾಯಿತು ನನಗೆ ಗೊತ್ತಿಲ್ಲ. ಒಂದು ನ್ಯೂಸ್ ಪೇಪರ್ ಹಾಗೆ, ಒಂದು ಕತೆ ಪುಸ್ತಕವಾಗಿ ಓದುವುದರಲ್ಲಿ ನಾವುಗಳು ಪ್ರಯೋಜನವಿಲ್ಲ. ಇದು ಸ್ವಂತ ನಿಮ್ಮ ಪ್ರಾರ್ಥನೆ, ನೀವು ದೇವರೊಂದಿಗೆ ಮಾತನಾಡುವ ಪ್ರಾರ್ಥನೆ. ದಟ್ಸ್ ಅ ಗ್ರೇಟ್. ಅಂದರೆ ಇದು ನಾನು ಹೇಗೆ ಹೇಳುವುದೆಂದರೆ, ಈ ಪ್ರಾರ್ಥನೆ ಪ್ರತಿಯೊಬ್ಬ ವ್ಯಕ್ತಿಗೂ ಸ್ವಂತ ಪ್ರಾರ್ಥನೆ. ಅವನ ಸ್ವಂತ ಹೃದಯದ ಒಂದು ಏನು ಹೇಳುವುದು, ಸ್ತೋತ್ರ ರಾಜ, ವಂದನ ರಾಜ, ತನ್ನ ಸ್ವಂತ ಹೃದಯದಿಂದ ಹೊಮ್ಮುವಂಥ ತನ್ನನ್ನು ಕುರಿತು ದೇವರೊಂದಿಗೆ ಮಾತನಾಡುವ ಪ್ರಾರ್ಥನೆ. ಹೌದು ಪ್ರಿಯರೇ, ಇದು ಸುಮ್ಮನೆ ಒಂದು ಸಾಧಾರಣವಾದದ್ದಲ್ಲ.
ಸಾಧಾರಣವಾದದ್ದಲ್ಲ. ಈ ಪ್ರಾರ್ಥನೆಯನ್ನು ನೀವು ಧ್ಯಾನಿಸುವಾಗ ಅದು ನಿಮಗೆ ನಿಮ್ಮ ಹೃದಯದಲ್ಲಿ ಒಂದು ದಾಹ, ಒಂದು ಏನೋ ಸಮಥಿಂಗ್ ಸ್ಪೆಷಲ್ ಉಂಟಾಗಬೇಕು. ಯಾಕೆಂದರೆ ನೀವು ಎಣಿಸುವಾಗ ಇದು ಏನೋ ಒಂದು ಪ್ರಾರ್ಥನೆ ನಮ್ಮ ಮುಂದೆ ಬರ್ತದೆ, ಎಲ್ಲರ ಮುಂದೆ ನಮಗೆ ಓದಲಿಕ್ಕೆ ಹೇಳ್ತಾರೆ, ನಾವು ಓದ್ತಾ ಇದ್ದೇನೆ ಅನ್ನೋದಲ್ಲ. ಒಂದು ನಿಮಿಷ ನಿಮ್ಮ ಕಣ್ಣುಗಳನ್ನ, ಎಲ್ಲರೂ ನಿಮ್ಮ ಕಣ್ಣುಗಳನ್ನು ಮುಚ್ಚಿ. ನೀವೀಗ ದೇವರ ಹತ್ರ ಮಾತನಾಡಲಿಕ್ಕೆ ಹೋಗ್ತೀರಿ. ನಿಮ್ಮೆಲ್ಲ ಕಣ್ಣುಗಳನ್ನು ಮುಚ್ಚಿ ಈಗ ನೀವು ದೇವರ ಹತ್ರ ಮಾತನಾಡಲಿಕ್ಕೆ ಹೋಗ್ತೀರಿ. ನಿಮ್ಮ ಕೈಗಳನ್ನು ಹೃದಯದ ಮೇಲೆ ಇಟ್ಟುಕೊಳ್ಳಿ. ನಿಮ್ಮ ಕೈಗಳನ್ನು ಹೃದಯದ ಮೇಲೆ ಇಟ್ಟುಕೊಳ್ಳಿ. ಒಂದು ಕ್ಷಣ ಯೇಸುವಿಗೆ, ಯೇಸುವೆ ನನ್ನ ಪ್ರಾರ್ಥನೆಯನ್ನು ಆಲಿಸಿರಿ. ಯೇಸುವೆ ನಾನೀಗ ಮಾಡುವ ಪ್ರಾರ್ಥನೆ, ನಾನು ಕೇಳುವ ಪ್ರಾರ್ಥನೆ, ಈ ನನ್ನ ಹೃದಯದ ಪ್ರಾರ್ಥನೆಯನ್ನು ಆಲಿಸಿರಿ ಸ್ವಾಮಿ ಎಂಬುದಾಗಿ ಕಿವಿಗೊಟ್ಟು ಆತ್ಮವಿಶ್ವಾಸದಿಂದ ದೇವರೊಂದಿಗೆ ಒಂದಾಗಿರಿ. ನನ್ನ ದೇವರೇ, ನಿಮ್ಮ ಸನ್ನಿಧಿಯಲ್ಲಿ ದಿನವೂ ನಾನು ಕುಳಿತು ಮಾತನಾಡುತ್ತಿದ್ದೇನೆ. ನನ್ನ ಮಾತುಗಳನ್ನು ನೀವು ಆಲಿಸುತ್ತಿದ್ದೀರಿ. ನನ್ನ ಯೇಸುವೇ, ನಿಮ್ಮ ಮುಂದೆ ನನ್ನನ್ನು ಸಮರ್ಪಿಸಿಕೊಳ್ಳುತ್ತಾ ಮತ್ತೊಮ್ಮೆ ನಿಮ್ಮಲ್ಲಿ ಮಾತನಾಡುತ್ತೇನೆ. ನನ್ನ ಮಾತಿಗೆ ಕಿವಿಗೊಡಿರಿ. ನಾನು ಯಾಕೆ ಈ ಲೋಕದಲ್ಲಿ ಜನಿಸಿದ್ದೇನೆ? ನಾನು ಮಾಡಬೇಕಾದ ಕಾರ್ಯವೇನು? ನನ್ನ ಮುಂದೆ ಇರುವ ಈ ಹೋರಾಟಗಳು ಯಾವುದಕ್ಕಾಗಿ? ನಾನು ಹೇಗೆ ಈ ಲೋಕವನ್ನು ಜಯಿಸಬೇಕೆಂದು ನನಗೆ ಗೊತ್ತಿಲ್ಲ. ಜ್ಞಾನಕ್ಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸುತ್ತಿದ್ದೇನೆ. ವಿವೇಕಕ್ಕಾಗಿ ನಿಮ್ಮನ್ನು ಕೇಳುತ್ತಿದ್ದೇನೆ. ನಾನು ನನ್ನ ಜೀವಿತದಲ್ಲಿ ಮಾಡಬೇಕಾದದ್ದು ಏನು? ಈ ಬಾಳೆಂಬ ಪಯಣದಲ್ಲಿ ಬಿದ್ದು ಮತ್ತೆ ಎದ್ದು, ಬಿದ್ದು ಮತ್ತೆ ಎದ್ದು ನಿಮ್ಮನ್ನೇ ನೋಡುತ್ತಾ ನಡೆಯುತ್ತಿದ್ದೇನೆ. ಹಾಗೂ ಈ ಲೋಕದ ಜಂಜಾಟದಲ್ಲಿ ಸಿಲುಕಿ ಪ್ರೀತಿ ಎಂಬ ಬಂಧನದಲ್ಲಿ ಬಂಧಿಸಲ್ಪಟ್ಟು ಹೋರಾಟದ ಜೀವನವನ್ನು ಮಾಡುತ್ತಿದ್ದೇನೆ. ಯಾವುದನ್ನು ಸಹಿಸಬೇಕು, ಯಾವುದನ್ನು ಬಿಟ್ಟು ಬಿಡಬೇಕು, ಯಾವುದನ್ನು ಪಡೆದುಕೊಳ್ಳಬೇಕು ಎಂದು ನನಗೆ ಗೊತ್ತಿಲ್ಲ. ಏಕೆಂದರೆ ನೀವು ನನ್ನನ್ನು ಆರಿಸಿಕೊಂಡಿದ್ದೀರಿ, ಹಾಗೂ ನನ್ನ ದಾಹವನ್ನು ನೀವು ತಿಳಿದಿದ್ದೀರಿ. ನನ್ನ ತೀರ್ಮಾನಗಳು ಯಾವುದು ಸ್ಥಿರವಲ್ಲ, ನಿಮ್ಮ ತೀರ್ಮಾನವಾದರೂ ಸ್ಥಿರವಾದದ್ದು. ಓ ದೇವರೇ, ನನ್ನನ್ನು ಅನುಗ್ರಹಿಸಿರಿ, ನನ್ನನ್ನು ಮಾತನಾಡಿಸಿರಿ, ನನಗೆ ಜ್ಞಾನೋದಯವನ್ನು ದಯಪಾಲಿಸಿರಿ ಎಂದು ಪಿತಸುತ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಶಿವನೊಳ ತಂದೆಯೇ. ಆಮೇನ್, ಆಮೇನ್. ಇದುವೇ ಪ್ರಿಯರೇ ದಾಹವಾಗಿರಬೇಕು. ನಾವು ದೇವರೊಂದಿಗೆ ಸಂಭಾಷಣೆ ಮಾಡುವ ಪ್ರಾರ್ಥನೆ ಈ ದಿನದ ಪ್ರಾರ್ಥನೆ. ಎಷ್ಟು ಜನರ ಹೃದಯದಲ್ಲಿ ಇದು ಮೀಟಿತು ಎಂಬುದು ನಿಮಗೆ ಮಾತ್ರ ಗೊತ್ತು. ಕುಳಿತುಕೊಳ್ಳಿ. ಇವತ್ತು ಸಮಯ ತೆಗೆದುಕೊಂಡು, ನಿಮಗೆ ಸಮಯ ಸಿಕ್ಕುವಾಗಲೆಲ್ಲ ಇದನ್ನು ತೆಗೆದು ದೇವರೊಂದಿಗೆ ಮಾತನಾಡಿ. ಪದೇ ಪದೇ ದೇವರೊಂದಿಗೆ ಹೇಳಿ, ದೇವರು ನಿಮಗೆ ಕೊಟ್ಟಂತ ಈ ದಿನದ ಪ್ರಾರ್ಥನೆ. ಪರಿಶುದ್ಧ ತಾಯಿ ಮಾತೆ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸೋಣ. ನಮ್ಮ ಪ್ರಾರ್ಥನಾ ಹೋರಾಟಗಳನ್ನು ನೀಗಿಸುವಂತೆ ತಾಯಿಯ ಮಧ್ಯಸ್ಥಿಕೆಯಲ್ಲಿ ನಾವು ಭಿನ್ನಯಿಸೋಣ. ಜಪಸರನ್ನು ಕೈಲಿಡಿದು ನಾವು ಜಪಸರನ್ನು ಪ್ರಾರಂಭಿಸುವ ಗಳಿಗೆ ಇದು.